ಗುಡ್ ಮಾರ್ನಿಂಗ್. ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರನ್ನ ನಾವು ಈ ಆರಾಧನೆಗೆ ಸ್ವಾಗತಿಸುವವರಾಗಿದ್ದೇವೆ. ಹೌದ್ರಿ, ಈ ದಿನ ನಾವು ತಿರುಗಿ ತಿಂಗಳಿನ ಹೊಸ ಒಂದು ಭಾನುವಾರದಲ್ಲಿ, ಮೊದಲೇ ಭಾನುವಾರದಲ್ಲಿ ಇದ್ದೇವೆ. ದೇವರು ನಂಬಿಗಸ್ತನಾಗಿ ಕಳೆದೆಲ್ಲ ತಿಂಗಳು ನಮ್ಮನ್ನು ನಡೆಸಿದ್ದಾನೆ. ಹಲ್ಲೆಲೂಯ. ಸೊ ಆ ದೇವರು ಬದಲಾಗಿಲ್ಲ, ಬದಲಾಗೋದು ಇಲ್ಲ. ಈ ಬರುವ ತಿಂಗಳು ಸಹ ನಿಮ್ಮ ಒಂದು ಜೀವಿತದಲ್ಲಿ ಆಶೀರ್ವಾದದ ತಿಂಗಳು ಆಗಲಿಕ್ಕಿದೆ. ಹಲ್ಲೆಲೂಯ. ಸೊ ಆ ರೀತಿಯಲ್ಲಿ ದೇವರು ನಡೆಸಲಿಕ್ಕಿದ್ದಾನೆ. ಸಮಯ ನಾವು ದೇವರಿಗೆ ಆರಾಧಿಸುವುದಕ್ಕಾಗಿ ನಾವಿರುವಂಥ ಮನೆಗಳಿಂದ, ನಾವಿರುವಂಥ ಸ್ಥಳಗಳಿಂದ ಸೇರಿ ಬಂದಿದ್ದೇವೆ. ಸೊ ಈ ಸಮಯದಲ್ಲಿ ದೇವರನ್ನು ನಾವು ಮಹಿಮೆ ಪಡಿಸೋಣ, ದೇವರನ್ನು ಆರಾಧಿಸೋಣ, ದೇವರನ್ನು ಸ್ತುತಿಸೋಣ, ದೇವರನ್ನು ನಾವಿರುವ ಸ್ಥಳಗಳಲ್ಲಿ ಮೇಲೆ ಕೆತ್ತೋಣ. ನಮ್ಮ ಜೀವನದಲ್ಲಿರುವಂಥ ಅನೇಕ ಸಂಗತಿಗಳ ಮೇಲೆ ದೇವರು ಜಯವನ್ನು ಕೊಡಲಿಕ್ಕಿದ್ದಾನೆ. ಹಲ್ಲೆಲೂಯ. ಸೊ ಈ ಸಮಯದಲ್ಲಿ ನಾವು ಪ್ರಾರ್ಥನೆಗಾಗಿ ಸಮಯ ಕೊಡಲಿಕ್ಕಿದ್ದೇವೆ. ಪ್ರಾರ್ಥನೆಯ ನಂತರ ನಾವು ಆರಾಧನೆಗಾಗಿ ಸಮಯ ಕೊಡಲಿಕ್ಕಿದ್ದೇವೆ. ಸೊ ಅದಕ್ಕಿಂತ ಮುಂಚಿತವಾಗಿ ನಾವು ಪ್ರಾರ್ಥನೆಗಾಗಿ ಸಮಯವನ್ನು ನಾವು ವಿಶೇಷವಾಗಿ ಈ ಸಮಯದಲ್ಲಿ ಕೊಡೋಣ. ನಾವು ಪ್ರಾರ್ಥಿಸ್ಕೊಳ್ಳೋಣ. ಪ್ರೇಯರ್. ಸರ್ವಶಕ್ತನಾದ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧ ಸಾನ್ನಿಧ್ಯಕ್ಕೆ ನಾವು ಈ ಮುಂಜಾನೆ ಜಾವ ಬಂದಿದ್ದೇವೆ. ನಿನ್ನ ಸಾನ್ನಿಧ್ಯದಲ್ಲಿ ನಾವು ಬಂದಿರುವಂತೆ ಕರ್ತನೆ, ನೀನು ನಮ್ಮ ದೇವರು, ನಂಬಿಗಸ್ತನು. ಹೌದು, ಕಳೆದಂಥ ಎಲ್ಲ ತಿಂಗಳು ನಮ್ಮನ್ನು ಅದ್ಭುತವಾಗಿ ನಡೆಸಿ ಈ ಹೊಸ ತಿಂಗಳಿನಲ್ಲಿ ನಾವು ಇರುವಂತೆ ಸಾಧ್ಯಪಡಿಸಿದ್ದಕ್ಕಾಗಿ ಸ್ತೋತ್ರ. ಹೊಸ ತಿಂಗಳು ನಮ್ಮ ಜೀವನದಲ್ಲಿ ನೀನು ಒದಗಿಸಿಕೊಟ್ಟಿರುವಂತೆ, ನಿನ್ನ ಸಾನ್ನಿಧ್ಯದಲ್ಲಿ ಈ ಮೊದಲನೇ ಭಾನುವಾರದಲ್ಲಿ ಆರಾಧನೆಗಾಗಿ ನಾವು ಸೇರಿ ಬಂದಿರುವಂತೆ, ಹೌದು ಸ್ವಾಮಿ, ಈ ದಿನ ನಿನ್ನನ್ನು ನಾವು ಆತ್ಮಭರಿತರಾಗಿಯೂ ಸತ್ಯದಿಂದಲೂ ಆರಾಧಿಸ್ಲಿಕ್ಕಾಗುವಂತೆ ನಮಗೆ ಸಹಾಯಿಸು. ಪರಿಶುದ್ಧಾತ್ಮನೇ, ನಿನ್ನ ನಿಯಂತ್ರಣಕ್ಕೆ ಸಮಯವನ್ನು ತೆಗೆದುಕೋ ಸ್ವಾಮಿ. ನಾವಿರುವ ಸ್ಥಳಗಳಿಂದಲೂ, ನಾವಿರುವಂಥ ಪ್ರತಿಯೊಂದು ಪರಿಸ್ಥಿತಿಗಳಿಂದಲೂ ನಿನ್ನನ್ನು ನಾವು ಆರಾಧಿಸ್ತಾ ಇರುವಂತೆ, ನೀನು ನಮ್ಮನ್ನು ನಡೆಸುವಂತೆ, ನಿನ್ನ ಪ್ರಸನ್ನತೆ ಪ್ರತಿಯೊಂದು ಮನೆಗಳಲ್ಲಿ, ಕುಟುಂಬಗಳಲ್ಲಿ, ಜೀವಿತಗಳಲ್ಲಿ ಕರ್ತನೆ ಇಳಿದು ಬರುವಂತೆ ನಾವು ಪ್ರಾರ್ಥಿಸ್ತೇವೆ, ಆಹ್ವಾನಿಸ್ತೇವೆ ಸ್ವಾಮಿ. ಈ ಸಮಯವನ್ನು ಸಂಪೂರ್ಣವಾಗಿ ನಿನ್ನ ಹತೋಟಿಗೆ ಒಪ್ಪಿಸಿಕೊಡ್ತೇವೆ ಸ್ವಾಮಿ. ಕರ್ತನೆ, ಆರಾಧನೆ ಕರ್ತನೆ ಮಾಡುವಂಥ ಸಮಯದಲ್ಲಿ ಯಾವುದೇ ರೀತಿಯ ಅಡ್ಡಿಗಳು, ಆತಂಕಗಳು, ಡಿಸ್ಟರ್ಬೆನ್ಸ್ಗಳು ಕರ್ತನೆ, ಅದು ಇಂಟರ್ನೆಟ್ ಮೂಲಕ ಇರಬಹುದು ಅಥವಾ ಯಾವುದೇ ರೀತಿಯಾಗಿರುವಂಥ ಬೇರೆ ಸಂಗತಿಗಳಿರ್ಬೋದು, ಉಂಟಾಗದಂತೆ ಸಂಪೂರ್ಣವಾಗಿ ನಿನ್ನ ಮೇಲೆ ನಾವು ಕೇಂದ್ರೀಕೃತರಾಗಿದ್ದು ನಿನ್ನನ್ನೇ ನಾವು ಆರಾಧಿಸಿ, ನಿನ್ನನ್ನೇ ಎದುರು ನೋಡ್ತಾ ನಿನ್ನ ವಾಕ್ಯವನ್ನು ಕೇಳುವಿದೇರಾಗುವುದಕ್ಕೆ ನಮ್ಮೆಲ್ಲರಿಗೆ ಸಹಾಯ ಮಾಡು. ಎಲ್ಲ ಅಡ್ಡಿಗಳನ್ನು ಯೇಸುವಿನ ನಾಮದಲ್ಲಿ ನಾವು ಎದುರಿಸ್ತೇವೆ. ಸಂಪೂರ್ಣವಾಗಿ ನಿನ್ನ ಹತೋಟಿಗೆ ಸಮಯವನ್ನು ಒಪ್ಪಿಸಿಕೊಡ್ತೇವೆ. ಆರಾಧನೆ ನಡೆಸುವಂಥ ನಾಯಕರನ್ನು ಕರ್ತನೆ, ನಿನ್ನ ವಾಕ್ಯ ಹಂಚುವಂಥ ಸಭಾಪಾಲಕರನ್ನು ಕರ್ತನೆ, ನಿನ್ನ ಹತೋಟಿಗೆ ಒಪ್ಪಿಸ್ತೇವೆ. ನೀನು ಅವರನ್ನು ಈ ಸ್ಥಳದಲ್ಲಿ ಉಪಯೋಗಿಸು, ನೀನು ಅವರ ಮೂಲಕ ಮಹಿಮೆ ಹೊಂದು, ನಿನ್ನ ವಾಕ್ಯ ನಮ್ಮೊಟ್ಟಿಗೆ ಮಾತನಾಡಲಿ. ಯೇಸುವಿನ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ. ಆಮೇನ್. ಈ ಸಮಯದಲ್ಲಿ ನಮ್ಮ ಮಧ್ಯದಲ್ಲಿ ಸಿಸ್ಟರ್ ಮೇಬಲ್ ಅವರು ಇದ್ದಾರೆ. ಅವರ ಟೀಮ್ ಇದೆ ಆರಾಧನೆಗಾಗಿ. ಸೊ ವಿಶೇಷವಾಗಿ ಅವರನ್ನು ನಾನು ಸ್ವಾಗತಿಸ್ತೇನೆ. ಅವರು ಬಂದು ಈ ಸಮಯದಲ್ಲಿ ನಮ್ಮನ್ನು ಆರಾಧನೆ ನಡೆಸಲಿಕ್ಕಿದ್ದಾರೆ. Good morning everyone. It's so good to see you today in this online service. We all welcome you in the matchless name of our Lord and Savior Jesus Christ. ಈ ಆರಾಧನೆಗೆ ನಿಮ್ಮನ್ನೆಲ್ಲರನ್ನು ನಾವು ಸ್ವಾಗತಿಸುವವರಾಗಿದ್ದೇವೆ. ಯೇಸು ಕ್ರಿಸ್ತನ ಮಧುರವಾದ ಹೆಸರಿನಲ್ಲಿ ನಿಮ್ಮನ್ನು ಸ್ವಾಗತಿಸುತ್ತೇವೆ ಪ್ರಿಯರೇ. It is so good to worship God in our homes where we are sitting, so we can feel free to worship God, but with an attitude of worship. Okay, just not be a spectator but a participator in the presence of God. ನಾವು ದೇವರನ್ನು ಆರಾಧಿಸುವಂತೆ ನಾವು ಸುಮ್ಮನೆ ಕೂತು ನೋಡಿಕೊಳ್ಳುವುದಲ್ಲ ಪ್ರಿಯರೇ, ಆದರೆ ಆತನ ಆರಾಧನೆಯಲ್ಲಿ ನಾವು ಸಹ ಭಾಗಿಗಳಾಗಿ ಆತನನ್ನು ಸ್ತುತಿಸುವಂತೆ, ಆತನನ್ನು ಕೊಂಡಾಡುವಂತೆ, ದೇವರ ಮಹಿಮೆಗಾಗಿ ನಾವು ಹಾಡುಗಳನ್ನು ಹಾಡುತ್ತಾ, ಕೈಗಳನ್ನು ತಟ್ಟುತ್ತಾ ದೇವರಿಗೆ ಸ್ತೋತ್ರ ಹೇಳೋಣ. ಕೀರ್ತನೆಗಾರನು ಈ ರೀತಿಯಾಗಿ ಹೇಳುತ್ತಾನೆ ಪ್ರಿಯರೇ, I will exalt the Lord all the times, his praise will always be on my lips. ನಾನು ಯೆಹೋವನನ್ನು ಎಡೆಬಿಡದೆ ಕೊಂಡಾಡುವೆನು, ಆತನ ಸ್ತೋತ್ರವು ಯಾವಾಗಲೂ ನನ್ನ ಬಾಯಲ್ಲಿರುವುದು. ಆದ್ದರಿಂದ ಪ್ರಿಯರೇ, ನಮ್ಮ ಬಾಯಲ್ಲಿ ಯಾವಾಗಲೂ ಸ್ತೋತ್ರ ಗೀತೆಗಳ ಇರಬೇಕು. ಯಾಕಂದರೆ ಈ ಸಮಯದಲ್ಲಿ ನಾವು ನೋಡ್ತೇವೆ, ಎಷ್ಟೋ ಜನರು ತಮ್ಮ ಪ್ರಿಯರನ್ನು ಕಳೆದುಕೊಂಡು ಹೋಗಿದ್ದಾರೆ. ಆದರೆ ನಮಗಾದರೂ ದೇವರು ಆತನೇ ನಮ್ಗೆ ಆಶ್ರಯ ಗುರಿಯಾಗಿದ್ದುಕೊಂಡು ಎಲ್ಲ ವಿಷಯದಲ್ಲಿ ಜಯದಲ್ಲಿ ಬಲದಲ್ಲಿ ನಡೆಸುವ ರೀತಿ ನೀತಿಗಾಗಿ ದೇವರಿಗೆ ಸ್ತೋತ್ರ ಹೇಳೋಣ ಪ್ರಿಯರೇ. ನಾವು ಎಲ್ಲರೂ ಕಣ್ಣುಗಳನ್ನು ಮುಚ್ಚಿಕೊಂಡು ಆರಾಧನೆಯ ಭಾವದಿಂದ ನಾವು ಈ ಹಾಡನ್ನು ಹಾಡಿಕೊಳ್ಳೋಣ ಪ್ರಿಯರೇ. ಆಶ್ರಯವು ನೀನೇ ಅಂತ ಹೇಳಿ. ಆಶ್ರಯವು ನೀನೇ ಸಯ್ಯ, ನಮ್ಮ ಆಧಾರವು ನೀನೇ ಸಯ್ಯ.
ಆಶ್ರಯವೂ ನೀನೇ ಸಯ್ಯ, ನಮ್ಮ ಆಧಾರವು ನೀನೇ ಸಯ್ಯ. ನಿನ್ನಿಂದಾಗದ ಕಾರ್ಯವು ಒಂದೂ ಇಲ್ಲ, ನಿನ್ನಿಂದೆಲ್ಲವೂ ಸಾಧ್ಯವಯ್ಯ. ನಿನ್ನಿಂದಾಗದ ಕಾರ್ಯವು ಒಂದೂ ಇಲ್ಲ, ನಿನ್ನಿಂದೆಲ್ಲವೂ ಸಾಧ್ಯವಯ್ಯ. ಇದುವರೆಗೂ ನಮ್ಮ ನಡೆಸಿದ ನೀನೇ ಅಯ್ಯ. ಇದುವರೆಗೂ ನಮ್ಮ ನಡೆಸಿದ ನೀನೇ ಅಯ್ಯ. ಆರಾಧನೆ 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 ಕಷ್ಟದ ದಿನದಿ ನನ್ನಯ ಜೊತೆಗಾರನೆ, ನನ್ನ ಕಣ್ಣೀರಿನ ಸಮಯದಲ್ಲೂ. ಕಷ್ಟದ ದಿನದಿ ನನ್ನಯ ಜೊತೆಗಾರನೆ, ನನ್ನ ಕಣ್ಣೀರಿನ ಸಮಯದಲ್ಲೂ. ನನ್ನ ಕಾಣುವ ನನ್ನ ಒಡೆಯನೇ ನೀನೇ ಅಯ್ಯ. ನನ್ನ ಕಾಣುವ ನನ್ನ ಒಡೆಯನೇ ನೀನೇ ಅಯ್ಯ. ಆರಾಧನೆ 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 ಆರಾಧನೆ. ನಿನ್ನ ಪ್ರೀತಿಯೇ ನನಗೆ ಸಾಕು ಅಯ್ಯ, ನಿನ್ನ ನೆರಳಲ್ಲಿ ಬದುಕುವೆನು. ನಿನ್ನ ಪ್ರೀತಿಯೇ ನನಗೆ ಸಾಕು ಅಯ್ಯ, ನಿನ್ನ ನೆರಳಲ್ಲಿ ಬದುಕುವೆನು. ನನ್ನ ಕಾಯುವ ನನ್ನ ಗುರುವನೇ ಯೆಹೋವ ನೀನೇ. ನನ್ನ ಕಾಯುವ ನನ್ನ ಕುರುಬನೇ ಯೆಹೋವ ನೀನೇ. ಆರಾಧನೆ 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 ಆರಾಧನೆ. ಹಲ್ಲೆಲೂಯಾ. ಎಲ್ಲ ಪ್ರಿಯರೇ, ನಾವು ಕೈಗಳನ್ನು ಎತ್ತಿ ದೇವರನ್ನು ಸ್ತುತಿಸಿ ಕೊಂಡಾಡೋಣ ಪ್ರಿಯರೇ. ಆತನೇ ನಮ್ಮ ಸೃಷ್ಟಿಕರ್ತನಾಗಿದ್ದಾನೆ, ಅದಕ್ಕಾಗಿ ಆತನನ್ನು ಕೊಂಡಾಡೋಣ. ಓ ಪ್ರಿಯರೇ, ನಾವು ಸುಮ್ಮನೆ ಕೂತುಕೊಳ್ಳುವುದಲ್ಲ, ನಾವು ಖುಷಿಯಾಗಿ ಆತನನ್ನು ಸ್ತುತಿಸಬೇಕಾಗಿದೆ. ಯಾಕಂದರೆ ನಾವು ಆರಾಧನೆ ಮಾಡುವಂಥ ದೇವರು ಸೃಷ್ಟಿಕರ್ತನು. He hung the stars into space. He created the universe. He created the galaxies. He created the trees, the moon, the stars. So we are talking and praising to that God who is so worthy of praises, so worthy of honor and glory. ಪ್ರಿಯರೇ, ನಾವು ಹೌದಪ್ಪ, ಸೇನಾಧೀಶ್ವರನಾದ ಯೆಹೋವನು ಪರಿಶುದ್ಧನು 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 ಆಗಿರುವುದರಿಂದ ಕರ್ತನೆ ಆತನನ್ನು ನಾವು ಆರಾಧಿಸಬೇಕಾಗಿದೆ. ಪ್ರಿಯರೇ, ನಮ್ಮ ಜೀವಿತದಲ್ಲಿ ಆತನು ಮಾಡಿದಂಥ ಒಂದೊಂದು ಉಪಕಾರಗಳನ್ನು ನಾವು ನೆನೆಸಿ ಹೌದಪ್ಪ ಆತನಿಗೆ ದೇವರಿಗೆ ನಾವು ಸ್ತೋತ್ರ ಹೇಳಬೇಕಾಗಿದೆ. Count your blessings, name them one by one. Oh yes, Lord, Father, Lord, as we go on counting, we may take years together to worship you, Lord, years together to count, Lord. But we, Lord, we are filled with a heart of gratitude, oh Lord Master. We just want to say that we love you, Lord Jesus. Oh Father, we worship you and we honor you, Lord Master. Lord, we, Lord, oh Master, yes, Lord, take this time, oh Lord,
to just thank and praise you, Master, because you're wonderful, Lord, oh Master. ದೇವರೇ, ನಿನ್ನನ್ನೇ ಸ್ತುತಿಸ್ತೇವಪ್ಪ ಕರ್ತನೆ. ಹೌದಪ್ಪ ಕರ್ತನೆ, ನಾವು ಒಂದೊಂದು ನೀನು ನಮ್ಮ ಜೀವಿತದಲ್ಲಿ ಮಾಡಿದಂಥ ಒಂದೊಂದು ಆಶೀರ್ವಾದಗಳಿಗೋಸ್ಕರ ನಿನಗೆ ಸ್ತೋತ್ರ ಹೇಳ್ತೇವಪ್ಪ. ನಾವು ಈಗ ಹಿಂದಿ ಹಾಡನ್ನು ಹಾಡಿಕೊಳ್ಳುವಾಗ ಮನಪೂರ್ವಕವಾಗಿ ದೇವರನ್ನು ಆರಾಧಿಸೋಣ ಪ್ರಿಯರೇ. गिन के स्तुति करूं बेशुमार तेरे दानों के लिए. अब तक तूने संभाला मुझे अपनी बाहों में लिए हुए. गिन गिन के स्तुति करूं बेशुमार तेरे दानों के लिए. अब तक तूने संभाला मुझे अपनी बाहों में लिए हुए. गिन के तेरे शत्रु का निशाना तुझ पर होगा ना सफल. तेरे शत्रु का निशाना तुझ पर होगा ना सफल. आँखों की पुतली जैसे वो रखेगा तुझे हर पल. आँखों की पुतली जैसे वो रखेगा तुझे हर पल. गिन के स्तुति करूं बेशुमार तेरे दानों के लिए. अब तक तूने संभाला मुझे अपनी बाहों में लिए हुए. गिन के आंधियाँ बन के आए जिंदगी के फिकर. आंधियाँ बन के आए जिंदगी के फिकर. कौन है तेरा केवनहारा है भरोसा तेरा किरण. कौन है तेरा केवनहारा है भरोसा तेरा किरण. गिन के स्तुति करूं बेशुमार तेरे दानों के लिए. अब तक तूने संभाला मुझे अपनी बाहों में लिए हुए. गिन के ಹೌದಪ್ಪ ಕರ್ತನೆ, ನೀನು ಎಷ್ಟು ಮಹಿಮೆ ಉಳ್ಳ ದೇವರಾಗಿದೆ. ನೀನು ಎಷ್ಟು ಉತ್ತಮ ದೇವರಾಗಿದೆಯಪ್ಪ ಕರ್ತನೆ ಸ್ವಾಮಿ. ನಮ್ಮನ್ನು ಕರ್ತನೆ ನಿನ್ನ ಅಂಗೈಯಲ್ಲಿ ಚಿತ್ರಿಸಿಕೊಂಡಿದ್ದೀಯಲ್ಲ ರಾಜ, ಅದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ. ಅಪ್ಪ ಸ್ವಾಮಿ, ನಮ್ಮನ್ನು ಕರ್ತನೆ ತಾಯಿ ಗರ್ಭದಲ್ಲಿದ್ದಾಗಲೇ ಕರ್ತನೆ ನಮ್ಮನ್ನು ಆರಿಸಿಕೊಂಡು ಕರ್ತನೆ ನಿಮ್ಮ ಮಹಿಮೆಗಾಗಿ ನಮ್ಮನ್ನು ಇಟ್ಟಿದ್ದೀಯ, ಅದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ. ಹೌದಪ್ಪ ಕರ್ತನೆ ಸ್ವಾಮಿ, ಕೀರ್ತನೆಗಾರನು ಹೇಳು ಪ್ರಕಾರ ಕರ್ತನೆ ಸ್ವಾಮಿ, ಹೌದಪ್ಪ ಕರ್ತನೆ ಸೂರ್ಯ ಚಂದ್ರ ನಕ್ಷತ್ರಗಳು ನಿನ್ನನ್ನು ಸ್ತುತಿಸ್ತವೆಯಪ್ಪ ಕರ್ತನೆ. ಆದರೆ ಸ್ವಾಮಿ ಕರ್ತನೆ, ಮನುಷ್ಯನನ್ನು ಕರ್ತನೆ ಸ್ವಾಮಿ ದೇವದೂತರಕ್ಕಿಂತ ಸ್ವಲ್ಪ ಕಡಿಮೆಯೇ ಮಾಡಿದ್ಯಪ್ಪ ಕರ್ತನೆ. ಹೌದಪ್ಪ ಕರ್ತನೆ, ಯಾಕಂದರೆ ಸ್ವಾಮಿ ನೀನು ಸಂಬಂಧವನ್ನು ಬಯಸುವ ದೇವರಾಗಿದ್ದಿ ಕರ್ತನೆ. ನೀನು ನಮ್ಮ ಸಂಗಡ ಸಂಬಂಧವನ್ನು ಬಯಸುವ ದೇವರಾಗಿದ್ದಿ ಕರ್ತನೆ. ನಿನ್ನನ್ನು ಆರಾಧಿಸುವಂತೆ, ನೀನೇ ಮಹೋನ್ನತನೆಂದು ತೋರಿಸುವಂತೆ ಕರ್ತನೆ ನಾವೆಲ್ಲರೂ ಕರ್ತನೆ ನಮ್ಮ ಬಾಯಿಗಳನ್ನು ತೆರೆದು ನಿನಗೆ ಆರಾಧಿಸ್ತೇವಪ್ಪ ಕರ್ತನೆ. ನಿನಗೆ ಸ್ತುತಿ ಸಲ್ಲಿಸ್ತೇವಪ್ಪ ಕರ್ತನೆ.
Oh, friends, let's just worship God and honor God, Lord. Let us come with an attitude of gratitude towards Father, Lord, because He has shed His only blood for us. He has given His only blood for us because of our sins. Oh, He gave His Son, the only Lord and Savior, Jesus Christ, who came down to this world just because of my sins and our sins. We just praise God for everything that He has done. We worship Him and we'll honor Him, friends. Oh, Father, Lord, we thank you for His wonderful time you have given us to worship you, Lord. ಓ ಪ್ರಿಯರೇ, ನಾವೆಲ್ಲರೂ ಬಾಯಿ ತೆರೆದನ ದೇವರನ್ನು ಸ್ತುತಿಸೋಣ, ಆತನನ್ನು ಗಣಪಡಿಸೋಣ ಪ್ರಿಯರೇ. ಯಾಕಂದರೆ ನಾವು ಒಂದೊಂದು ಕ್ಷಣವೂ ನಾವು ದೇವರನ್ನು ಸ್ತುತಿಸಬೇಕಾಗಿದೆ. ಒಂದೊಂದು ಕ್ಷಣವೂ ಆ ಉಸಿರನ್ನು ಕೊಟ್ಟಾತ ದೇವರಿಗೆ ನಾವು ಸ್ತೋತ್ರ ಹೇಳಬೇಕಾಗಿದೆ ಪ್ರಿಯರೇ. ಯಾಕಂದರೆ ಆತನನ್ನು ನಾವು ಧನ್ಯವಾದವೆಂದು ಹೇಳಿ ಆತನನ್ನು ಸ್ತುತಿಸೋಣ, ಆತನನ್ನು ಕೊಂಡಾಡೋಣ ಪ್ರಿಯರೇ. ಯಾಕಂದರೆ ದೇವರು ಒಳ್ಳೆಯವನಪ್ಪ, ದೇವರು ಒಳ್ಳೆಯವನಪ್ಪ. ನಾವು ಎಷ್ಟು ಪಾಪ ಮಾಡಿದ್ದಾಗಲೂ ನಮ್ಮ ಪಾಪಗಳನ್ನು ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರವಿದೆಯೋ ಅಷ್ಟು ದೂರ ನಮ್ಮ ಪಾಪವನ್ನು ತೆಗೆದು ಹಾಕಿದ್ದಾನೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರ ಹೇಳೋಣ ಪ್ರಿಯರೇ. ಓ, as far as is the east from the west, so far as our sins, God has removed our sins from so far. So we will just praise God and worship God because He's wonderful. He's magnificent, O Father, Lord. You have created the universe, O Lord. You have told us to be just still and watch that you are the God. You will go before us, O Lord, to do miracles, O Lord. You have proven, O Lord, that you are the mighty God, O Lord, O Master. And we just want to say thank you, Lord God, for whatever you have done, Lord. धन्यवाद के साथ स्तुति गाऊंगा, हे यीशु मेरे खुदा, उपकार तेरे बेशुमार, कोटि कोटि स्तुति धन्यवाद। धन्यवाद के साथ स्तुति गाऊंगा, हे यीशु मेरे खुदा, उपकार तेरे बेशुमार, कोटि कोटि स्तुति धन्यवाद। When the oceans rise and thunder roar, I will soar with you above the storm. Father, you are King over the flood, and I will be still, know you are God. I will be still, know you are God. Hide me now under your wings. Cover me within your mighty hand. When the ocean rise and thunders roar, I will soar with you above the storm. Father, you are King over the flood, and I will be still, know you are God. And I will be still, know you are God. Rest my soul in Christ alone. Know His power in quietness and trust. When the oceans rise and thunders roar, I
will be still, know you are God. And I will be still, know you are God. When the oceans rise and thunders roar, I will soar with you above the storm. Father, you are King over the flood. I will be still, know you are God. I will be still, know you are God. Yes, Lord. I will be still and know that you are God, O Lord, Master, Lord. Oh, Father, yes, Lord, you are the God who told Moses, ಇರುವಾತನೇ ನಾನು ಎಂದು ಹೇಳಿದಾತನೇ ಸ್ವಾಮಿ. ನಿನಗೆ ಸ್ತೋತ್ರಪ್ಪ ಕರ್ತನೆ. I am that I am ಅಂತ ಹೇಳಿದಾತನೇ ನಿನಗೆ ಸ್ತೋತ್ರಪ್ಪ ಕರ್ತನೆ. ಹೌದಪ್ಪ ಕರ್ತನೆ ಸ್ವಾಮಿ. ಓ ಯೇಸುವೇ ನಿನಗೆ ಸ್ತೋತ್ರ ಹೇಳ್ತವೋ ಕರ್ತನೆ. ಪವಿತ್ರಾತ್ಮನೇ ನಿನ್ನನ್ನು ಕೊಂಡಾಡುತ್ತೇವೆ ಸ್ವಾಮಿ. ಅಪ್ಪ ಯೇಸುವೇ ಎಂದು ಕೂಗುವಂತ ಒಂದು ಕೃಪೆ ಕೊಟ್ಟಿದ್ದೀಯಲ್ಲ ರಾಜ, ಅದಕ್ಕಾಗಿ ನಿನಗೆ ಸ್ತೋತ್ರ ಹೇಳ್ತೇವಪ್ಪ ಸ್ವಾಮಿ ಕರ್ತನೆ. ಎಲ್ಲ ಸ್ತೋತ್ರ ನನಗೆ ಯೋಗ್ಯನಾದಂತ ನನ್ನ ತಂದೆ ಸ್ವಾಮಿ, ನಿನ್ನನ್ನು ಸಾಷ್ಟಾಂಗವಾಗಿ ಎರಗಿ ನಿನ್ನನ್ನು ಆರಾಧಿಸ್ತೇವಪ್ಪ ಕರ್ತನೆ. ನಿನ್ನಲ್ಲಿಯೇ ಕರ್ತನೆ ನಾವು ಕರ್ತನೆ ಆಶ್ರಯ ಪಡೆದುಕೊಂಡಿದ್ದೇವೆ ಸ್ವಾಮಿ. ನಿನಗೆ ಸ್ತೋತ್ರಪ್ಪ ಕರ್ತನೆ. ಈ ಸಮಯವನ್ನು ಕರ್ತನೆ ನಿನ್ನ ಆರಾಧಿಸುವಂತೆ ಕೊಟ್ಟಂತ ಈ ಸಮಯಕ್ಕಾಗಿ ಸ್ತೋತ್ರ ಕರ್ತನೆ. ಎಲ್ಲ ಘನತೆಯು ಗೌರವವು ಮಹಿಮೆಯು ನಿನ್ನೆ ಒಬ್ಬನಿಗೆ ಸಲ್ಲಬೇಕೆಂದು ಯೇಸು ಕ್ರಿಸ್ತನ ಅದ್ಭುತವಾದ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇನೆ ಸ್ವಾಮಿ. ಆಮೇನ್. ಸುಂದರವಾದಂಥ ಆರಾಧನೆಯಲ್ಲಿಯೂ ಆತ್ಮಭರಿತ ಆರಾಧನೆಯಲ್ಲಿ ನಡೆಸಿರುವಂಥ ಆರಾಧನಾ ಗುಂಪಿಗೆ ನಾನು ವಿಶೇಷವಾಗಿ ಧನ್ಯವಾದ ಸಲ್ಲಿಸ್ತೇನೆ. ಸೊ ಈ ಸಮಯದಲ್ಲಿ ನಾವು ಆರಾಧಿಸಿರುವಂತೆ ಮುಂದಿನ ಸಮಯದಲ್ಲಿಯೂ ನಾವು ಪ್ರಾರ್ಥನೆಗಾಗಿ ಸಮಯ ಕೊಡಲಿಕ್ಕಿದ್ದೇವೆ, ದೇವರ ವಾಕ್ಯವನ್ನು ಕೇಳೋದಕ್ಕಾಗಿ ಸಮಯ ಕೊಡಲಿಕ್ಕಿದ್ದೇವೆ. ಅದಕ್ಕಿಂತ ಮುಂಚಿತವಾಗಿ ಕೆಲವೊಂದು ಸಂಗತಿಗಳನ್ನು ನಿಮಗೆ ನಾವು ತಿಳಿಸಲು ಬಯಸ್ತೇವೆ. ನಡಲಿಕ್ಕಿರುವಂಥ ಕೆಲವೊಂದು ಕಾರ್ಯಕ್ರಮಗಳು ವಿಶೇಷವಾಗಿ ತಾವು ಗಮನದಲ್ಲಿಟ್ಕೊಳ್ಬೇಕು. ಈ ದಿನ ವಿಶೇಷವಾಗಿ ಸಾಯಂಕಾಲ ಸರಿಯಾಗಿ 5 ಗಂಟೆಗೆ ನಾವು ಸ್ಕ್ರಿಪ್ಚರ್ ಮೆಮರೈಸೇಷನ್ ಕಾಂಪಿಟೇಷನ್ ಸಹ ಇದೆ. ಸೊ ಅದಕ್ಕೋಸ್ಕರ ಅನೇಕರು ನೀವು ಹೆಸರುಗಳನ್ನು ಕೊಟ್ಟಿದ್ದೀರಿ, ಸಿದ್ಧರಾಗಿದ್ದೀರಿ. ಸೊ ಈ ದಿನ ದಯಮಾಡಿ ಸರಿಯಾಗಿ 5 ಗಂಟೆಗೆ ಝೂಮ್ ಲಿಂಕ್ ಮೂಲಕವಾಗಿ ಸೇರಿ ಬರಬೇಕಾಗಿ ನಾನು ಕೇಳುವವನಾಗಿದ್ದೇನೆ. ಅಷ್ಟು ಮಾತ್ರವಲ್ಲದೆ ಈ ದಿನ ಆರಾಧನೆ ಆದ ನಂತರ ಸಹ ವಿಶೇಷವಾಗಿ ನಾವು ಎಲ್ಲ ಟೀಮಾಗಿ ಝೂಮ್ ಲಿಂಕು ನಿಮಗೆ ಆರಾಧನೆ ನಂತರ ಕೊಡಲ್ಪಡ್ತದೆ. ಆ ಲಿಂಕ್ ಮೂಲಕವಾಗಿ ನಮ್ಮ ಸಂಗಡ ನೀನು ಬಂದು ಭೇಟಿ ಆಗಬೇಕಾಗಿಯೂ ಸಹ ನಾವು ಕೇಳ್ತೇವೆ. ಸೊ ಫಸ್ಟ್ ಟೈಮ್ ನೀವು ಬಂದಿದ್ದರೂ ಸಹ ಅದ್ರ ಕೂಡ ದೇವರ ವಾಕ್ಯವನ್ನು ಕೇಳಿ ದೇವ್ರ ನಿಮ್ಮೊಟ್ಟಿಗೆ ವಿಶೇಷವಾಗಿ ದಿನ ಮಾತನಾಡಿದರೆ ಸೊ ದಯಮಾಡಿ ಬರ್ರಿ, ನಮ್ಮ ಸಂಗಡ ಬಂದು ಸಮಯವನ್ನು ಕೊಡ್ರಿ, ಹಂಚ್ಕೊಳ್ಳೋಣ. ದೇವ್ರು ಮಾಡಿದ ಕಾರ್ಯಗಳನ್ನು ಮಹಿಮೆ ಪಡಿಸಲಿಕ್ಕೆ ನಾವೆಲ್ಲರೂ ಸೇರಿ ಸಾಧ್ಯ ಆಗ್ತದೆ. ಅಷ್ಟು ಮಾತ್ರವಲ್ಲದೆ ಈ ಬರುವ ಬುಧವಾರ ಸರಿಯಾಗಿ ಸಾಯಂಕಾಲ 7 ಗಂಟೆಗೆ ಕಪಲ್ಸ್ ಫೆಲೋಶಿಪ್ ಇದೆ. ಸೊ ದಯಮಾಡಿ ದಂಪತಿಗಳು ಗಮನದಲ್ಲಿ ಇಟ್ಕೋಬೇಕು. ಪ್ರತಿಯೊಬ್ಬ ದಂಪತಿಗಳು, ಇತರ ದಂಪತಿಗಳು ಸಹ ತಿಳಿಸ್ರಿ. ಸೊ ವಿಶೇಷವಾಗಿ ದಂಪತಿ ಕುಟುಂಬದಲ್ಲಿ ಜೀವಿತದಲ್ಲಿ ದೇವರ ಒಂದು ವಾಕ್ಯದ ಮಾರ್ಗದರ್ಶನದ ಅಡಿಯಲ್ಲಿ ಕುಟುಂಬಗಳನ್ನು ಕಟ್ಟುವುದು ಹೇಗೆ ಎಂಬುದನ್ನು ನಾವು ಕಲೀಲಿಕ್ಕಿದ್ದೇವೆ. ಸೊ ದಯಮಾಡಿ ಸಾಯಂಕಾಲ ಬುಧವಾರ, ಬರುವ ಬುಧವಾರ 7ನೇ ತಾರೀಕು ಸಾಯಂಕಾಲ 7 ಗಂಟೆಗೆ ನಾವು ಝೂಮ್ ಮೂಲಕವಾಗಿ ಸೇರಿ ಬರಲಿಕ್ಕಿದ್ದೇವೆ. ಲಿಂಕನ್ನು ನಾವು ಕಳಿಸ್ಕೊಡ್ತೇವೆ. ಸೊ ದಯಮಾಡಿ ಬಂದು ಭಾಗವಹಿಸ್ರಿ. ಸೊ ಅದರಂತೆ ಮುಂದಿನ ಭಾನುವಾರ ಕರ್ತನ ಭೋಜನವಾದ ಭಾನುವಾರವಾಗಿರ್ತದೆ. ಸೊ ದಯಮಾಡಿ ಗಮನದಲ್ಲಿಟ್ಕೋರಿ, ಸಿದ್ಧವಾಗ್ರಿ. ಸೊ ದಯಮಾಡಿ ಮಧ್ಯದ ಸಮಯದಲ್ಲಿ ಪ್ರತಿಯೊಬ್ಬೊಬ್ಬರು ನಮ್ಮ ಆಫೀಸ್ ಮುಂಜಾನೆ 10ರಿಂದ ಸಾಯಂಕಾಲ 5 ಗಂಟೆವರೆಗೂ ಇರ್ತದೆ. ನಿಮಗೆ ಆ ಕಮ್ಯುನಿಯನ್ ಕಪ್ಗಳನ್ನು ಬಂದು ನೀವು ನಮ್ಮ ಆಫೀಸ್ನಲ್ಲಿ ಕಲೆಕ್ಟ್ ಮಾಡಬೇಕಾಗಿ ಕೇಳ್ಕೊತೇನೆ. ಇಲ್ಲದಿದ್ದರೆ ನಮಗೆ ಮುಟ್ಟಿಸ್ರಿ ಅಂತಂದರೆ ನಾವು ನಿಮಗೆ ಬಂದು ನಿಮ್ಮ ಮನೆಗೆ ಮುಟ್ಟಿಸ್ಲಿಕ್ಕೂ ಸಹ ಸಾಧ್ಯ ಆಗ್ತದೆ. ಅಂಥವುದನ್ನು ದಯವಿಟ್ಟು ತಿಳಿಸ್ರಿ. ಈ ಸಮಯದಲ್ಲಿ ನಾವು ಪ್ರಾರ್ಥಿಸ್ಕೊಳ್ಳೋಣ. ವಿಶೇಷವಾಗಿ ಪ್ರಾರ್ಥಿಸುವಂಥ ಸಮಯದಲ್ಲಿ ನಾವು ಕಾಣಿಕೆಗಾಗಿ ಸಹ ನಾವು ಪ್ರಾರ್ಥಿಸ್ಲಿಕ್ಕಿದ್ದೇವೆ. ವಿಶೇಷವಾಗಿ ನಿಮಗೆಲ್ಲ ಈ ರೀತಿಯಾಗಿರುವಂಥ ಕಾಣಿಕೆ ಪೆಟ್ಟಿಗೆ ದೊರಕಿದೆ ಅಂತ ನಾನು ನಂಬ್ತೇನೆ. ಸೊ ಈ ಕಾಣಿಕೆ ಪೆಟ್ಟಿಗೆ ನಿಮ್ಮ ಕಡೆ ಇದೆ. ಸೊ ನಿಮ್ಮ ಮನೆಯಲ್ಲಿ ಈ ಸಮಯದಲ್ಲಿದೆ. ಸೊ ವಿಶೇಷವಾಗಿ ಆರಾಧನೆಗಾಗಿ ನಾವು ಸೇರ್ತಾ ಇದ್ದೇವೆ. ಸೊ ದಯಮಾಡಿ ಗಮನದಲ್ಲಿಟ್ಕೋರಿ, ಆರಾಧನೆ ಅಂತಂತ ಹೇಳುವಾಗ ಕೊಡುವುದು ಸಹ ಒಂದು ಆರಾಧನೆ. ಈ ಸಮಯದಲ್ಲಿ ನಾವು ಆರಾಧನೆಗಾಗಿ ಅಂತ ಕೂರ್ತಿದ್ದಿರುವಾಗ ನಿಮ್ಮ ಮಧ್ಯದಲ್ಲಿ ಕಾಣಿಕೆ ಪೆಟ್ಟಿಗೆ ಇದೆ ಅಂತ ನಾವು ನೆನೆಸ್ತೇವೆ. ಇದನ್ನು ಕಾಣಿಕೆಗಳನ್ನು ಕೊಡೋದ್ರ ಮೂಲಕನೂ ಸಹ ನೀವಿರುವ ಸ್ಥಳಗಳಲ್ಲಿ ದೇವರನ್ನು ಆರಾಧಿಸಲಿಕ್ಕೆ ಸಾಧ್ಯ. ಸೊ ಈ ಪೆಟ್ಟಿಗೆ ಸಹ ನಿಮ್ಮ ಕಡೆ ಇದೆ. ಅಷ್ಟು ಮಾತ್ರವಲ್ಲದೆ ನಮಗೂ ಸಹ ಬೇಕು ಅಂತ ನಿಮ್ಗೆ ಏನಾದರೂ ಅಪೇಕ್ಷೆ ಇದ್ದರೆ ಸೊ ದಯಮಾಡಿ ತಿಳಿಸ್ರಿ. ನಿಮಗೆ ನಾವು ಈ ಒಂದು ಕಾಣಿಕೆ ಪೆಟ್ಟಿಗೆಯನ್ನು ಮುಟ್ಟಿಸ್ಲಿಕ್ಕೆ ಸಾಧ್ಯವಾಗ್ತದೆ. ಈ ಸಮಯದಲ್ಲಿ ನಾವು ಪ್ರಾರ್ಥನೆಗಾಗಿ ಸಮಯ ಕೊಡಲಿಕ್ಕಿದ್ದೇವೆ. ಕಾಣಿಕೆಗಾಗಿ ಪ್ರಾರ್ಥಿಸೋಣ. ನಂತರ ವಿಶೇಷವಾಗಿ SSLC ಮಕ್ಕಳಿಗಾಗಿ ನಾವು ಪ್ರಾರ್ಥಿಸ್ಲಿಕ್ಕಿದ್ದೇವೆ. ಎಕ್ಸಾಮನ್ನು ಎದುರಿಸಲಿಕ್ಕಿದ್ದಾರೆ. ಮಕ್ಕಳಿಗಾಗಿ ನಾವು ವಿಶೇಷವಾಗಿ ಪ್ರಾರ್ಥಿಸ್ಕೊಳ್ಳೋಣ. ಆದರೂ ಕೂಡ
PUC ಮಕ್ಕಳಿಗಾಗಿಯೂ ಸಹ ನಾವು ಪ್ರಾರ್ಥಿಸ್ಲಿಕ್ಕಿದ್ದೇವೆ. ಯಾಕಂದರೆ ಪರೀಕ್ಷೆಗಳು ಕ್ಯಾನ್ಸಲ್ ಆಗಿವೆ ಅನ್ನುವಂಥ ಮಾಹಿತಿ ಇದೆ. ಆದರೆ ಇನ್ನೂ ಅನೇಕ ಗಲಿಬಿಲಿಗಳು ಹಾದು ಹೋಗ್ತಾ ಇರುವಂಥ ಪರಿಸ್ಥಿತಿಗಳು ಸಹ ಇದೆ. ಮುಂದಿನ ಭವಿಷ್ಯತ್ತಿಗಾಗಿ ವಿಶೇಷವಾಗಿ ಮಕ್ಕಳಿಗಾಗಿ ನಾವು ಪ್ರಾರ್ಥನೆಗಾಗಿ ಸಮಯವನ್ನು ಕೊಡೋಣ, ಪ್ರಾರ್ಥಿಸ್ಕೊಳ್ಳೋಣ. ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ಈ ಮುಂಜಾನೆ ಜಾವ ನಿನ್ನನ್ನು ವಂದಿಸ್ತವೆ. ನಿನ್ನ ಪರಿಶುದ್ಧ ಸಾನ್ನಿಧ್ಯದಲ್ಲಿ ನಾವು ಬಂದಿರುವಂತೆ ನೀನು ಹೇಳಿರುವಂಥ ಮಾತಿನಂತೆ ಸ್ವಾಮಿ, ನನ್ನ ಆಲಯವು ಪ್ರಾರ್ಥನಾಲಯವಾಗಿದೆ. ಈ ಸಮಯದಲ್ಲಿ ನಿನ್ನ ಆಲಯದಲ್ಲಿದ್ದೇವೆ. ನಾವು ಮನೆಗಳಿಂದ ಸೇರಿ ಬಂದಿರ್ಬೋದು, ನಾವು ಬೇರೆ ಬೇರೆ ಸ್ಥಳಗಳಿಂದ ಸೇರಿ ಬಂದಿರ್ಬೋದು, ಆದರೆ ನಿನ್ನ ಆಲಯವು ನಾವಾಗಿದ್ದೇವೆ ಸ್ವಾಮಿ. ನಾವು ಸೇರಿ ಬರುವಂಥ ಪ್ರತಿಯೊಂದು ಸ್ಥಳ ಅದು ನಿನ್ನ ಆಲಯವಾಗಿದೆ. ಈ ಸಮಯದಲ್ಲಿ ನಾವು ಪ್ರಾರ್ಥಿಸ್ತಾ ಇರುವಂತೆ ಕರ್ತನೆ, ಈ ವಿಶೇಷವಾಗಿ ಕರ್ತನೆ SSLC ಪರೀಕ್ಷೆಯನ್ನು ಎದುರಿಸಲಿಕ್ಕಿರುವಂಥ ಪ್ರತಿಯೊಬ್ಬ ಮಕ್ಕಳಿಗಾಗಿ, ಅವರ ಧೈರ್ಯಕ್ಕಾಗಿ, ಅವರ ಆರೋಗ್ಯಕ್ಕಾಗಿ, ಅವರ ಜ್ಞಾನಕ್ಕಾಗಿ ನಾವು ಪ್ರಾರ್ಥಿಸ್ತೇವೆ. ನಿನ್ನ ಬಲ, ನಿನ್ನ ಜ್ಞಾನ, ಕೃಪೆಯನ್ನು ಅನುಗ್ರಹಿಸುವಂತೆ ನಾವು ಪ್ರಾರ್ಥಿಸುವವರಾಗಿದ್ದೇವೆ ಸ್ವಾಮಿ. ಅಷ್ಟು ಮಾತ್ರವಲ್ಲದೆ ಈ ವಿಷಯದಲ್ಲಿ ಸರ್ಕಾರವಿರ್ಬೋದು, ನಾಯಕರಿರ್ಬೋದು, ತೆಗೆದುಕೊಂಡ ಎಲ್ಲ ನಿರ್ಣಯಗಳಲ್ಲಿ ಅಧಿಕಾರಿಗಳಿರ್ಬೋದು, ನಿನ್ನ ಪರಲೋಕದ ಜ್ಞಾನ ಅವರಿಗೆ ಅನುಗ್ರಹಿಸುವಂತೆ ನಾವು ಪ್ರಾರ್ಥಿಸ್ತೇವೆ. ತಕ್ಕ ಸಮಯದಲ್ಲಿ ಸರಿಯಾದ ನಿರ್ಣಯಗಳನ್ನು ತೆಗೆದುಕೊಳ್ಳುವುದಕ್ಕೆ ಅವರಿಗೆ ಸಹಾಯ ಮಾಡು. ಅಷ್ಟು ಮಾತ್ರವಲ್ಲದೆ ಇದರ ನಿಮಿತ್ತ ಯಾವುದೇ ಮಕ್ಕಳು ಅಪಾಯಕ್ಕಾಗಲಿ, ವಿಶೇಷವಾಗಿ ಈ ಒಂದು ವೈರಸ್ಗೆ ಸಂಬಂಧಪಟ್ಟಂಥ ಅದಕ್ಕೆ ತುತ್ತಾಗುವಂಥ ಸಾಧ್ಯತೆಗಳು ಉಂಟಾಗದಂತೆ ಪ್ರತಿಯೊಬ್ಬ ಮಕ್ಕಳು ಸುರಕ್ಷಿತವಾಗಿರಲಿಕ್ಕಾಗುವಂತೆ ಸಾಧ್ಯಪಡಿಸು. PUC ಮಕ್ಕಳಿಗಾಗಿ ಸಹ ನಾವು ಪ್ರಾರ್ಥಿಸ್ತೇವೆ ಕರ್ತನೆ. ಮುಂದೆ ಅನೇಕ ರೀತಿಯಾಗಿರುವಂಥ ಪ್ರಶ್ನೆಗಳು ಇರುವಂಥ ರೀತಿ ಒಳಗಿದೆ. ಏನು ಮಾಡಬೇಕು, ಏನು ಮಾಡಬಾರ್ದು, ಮುಂದೆ ಹೇಗೆ ಅನ್ನುವಂಥ ರೀತಿಯ ಪ್ರಶ್ನೆಯೊಡನೆ, ಭವಿಷ್ಯತ್ತಿನ ಭಯದೊಡನೆ ಮಕ್ಕಳಿರುವಾಗ ನಮ್ಮ ಪ್ರಾರ್ಥನೆ ಜಯ ಕೊಡು ಸ್ವಾಮಿ. ಈ ವಿಷಯ, ಈ ನಿರ್ಧಾರದಲ್ಲಿಯೂ ವಿಶೇಷವಾಗಿ ಅಧಿಕಾರಿಗಳಿಗೆ ನಿನ್ನ ಜ್ಞಾನ, ನಿನ್ನ ಮಾರ್ಗದರ್ಶನವನ್ನು ಒದಗಿಸಿಕೊಡ್ಬೇಕಾಗಿ ಸಹ ಪ್ರಾರ್ಥಿಸ್ತೇವೆ. ಅಷ್ಟು ಮಾತ್ರವಲ್ಲದೆ ಈ ದಿನ ನಿನ್ನ ಆರಾಧನೆಯಲ್ಲಿ ಭಾಗವಹಿಸಿರುವಂಥ ಪ್ರತಿಯೊಬ್ಬೊಬ್ಬರಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಹೊಸ ತಿಂಗಳನ್ನು ಯೇಸುವಿನ ನಾಮದಲ್ಲಿ ನಾವು ಆಶೀರ್ವದಿಸ್ತೇವೆ. ಈ ಹೊಸ ತಿಂಗಳು ಬಿಡುಗಡೆಯ ತಿಂಗಳಾಗಿಯೂ, ಹೊಸ ತಿಂಗಳು ಜಯದ ತಿಂಗಳವಾಗಿಯೂ, ಈ ಹೊಸ ತಿಂಗಳು ಆರೋಗ್ಯದ ತಿಂಗಳವಾಗಿಯೂ ನಾವು ಆಶೀರ್ವದಿಸಿ ಬಿಡುಗಡೆಗೊಳಿಸ್ತೇವೆ. ಕಳೆದ ವಾರ ತಮ್ಮ ಜನ್ಮದಿನ ವಾರ್ಷಿಕೋತ್ಸವವನ್ನು ಆಚರಿಸಿದವರನ್ನು ಯೇಸುವೆ ನಿನ್ನ ನಾಮದಲ್ಲಿ ಆಶೀರ್ವದಿಸ್ತೇವೆ. ಆದರೂ ಕೂಡ ಈ ಸಮಯದಲ್ಲಿ ಕೂಡಿರುವಂಥ ಕಾಣಿಕೆಗಳನ್ನು, ಕೊಟ್ಟಂಥ ಕೈಗಳನ್ನು ನಿನ್ನ ಮಹಿಮೆಗಾಗಿ, ನಿನ್ನ ಮೇಲಿರುವಂಥ ಪ್ರೀತಿಗಾಗಿ, ನಿನ್ನನ್ನು ಆರಾಧಿಸುವಂಥ ಮನೋಭಾವದಿಂದ ಈ ಒಂದು ಕೂಡಿಸಿರುವಂಥ ಪ್ರತಿಯೊಂದು ಕಾಣಿಕೆಗಳನ್ನು ಸಹ ಆಶೀರ್ವದಿಸು. ಈ ಸಮಯದಲ್ಲಿ ನಿನ್ನ ವಾಕ್ಯವನ್ನು ನಾವು ಕೇಳ್ತಾ ಹೋಗ್ಲಿಕ್ಕಿರುವಂತೆ ನಮ್ಮ ಸಂಗಡ ಮಾತನಾಡು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ. ಆಮೇನ್, ಆಮೇನ್. ಪ್ರಿಯರೇ, ಈ ಸಮಯದಲ್ಲಿ ದೇವರ ವಾಕ್ಯವನ್ನು ಕೇಳುವುದಕ್ಕಾಗಿ ಹೋಗುವಂಥ ಸಮಯ. ವಿಶೇಷವಾಗಿ ದೇವರು ಈ ದಿನ ನಿಮ್ಮ ಸಂಗಡ ಮಾತನಾಡಲಿಕ್ಕಿದ್ದಾನೆ. ತಿಂಗಳಿನ ಮೊದಲೇ ಭಾನುವಾರದಲ್ಲಿದ್ದೇವೆ. ದೇವರು ಜಯ ಕೊಡಲಿಕ್ಕಿದ್ದಾನೆ, ಬಿಡುಗಡೆಯನ್ನು ಕೊಡಲಿಕ್ಕಿದ್ದಾನೆ. ಸೊ ಅದಕ್ಕಾಗಿ ಸಿದ್ಧರಿದ್ದೀರೋ? ಸೊ ಈ ಸಮಯ ನಾವು ವಿಶೇಷವಾಗಿ ನಮ್ಮ ಮಧ್ಯದಲ್ಲಿ ಪಾಸ್ಟರ್ ಡ್ಯಾನಿಯಲ್ ಕೋಟಿ ಅವರಿದ್ದಾರೆ, ಬಂದು ಈ ಸಮಯದಲ್ಲಿ ದೇವರ ವಾಕ್ಯವನ್ನು ಹಂಚಲಿಕ್ಕಿದ್ದಾರೆ. ನಾವೆಲ್ಲರೂ ದೇವರು ನಮ್ಮ ಸಂಗಡ ಮಾತನಾಡಲಿಕ್ಕಿದ್ದಾನೆ, ಮಾತನಾಡು ಅನ್ನುವಂಥ ಅಪೇಕ್ಷೆಯೊಡನೆ ಕೂತ್ಕೊಳ್ಳೋಣ. Good morning and praise the Lord. ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳನ್ನು, ಶುಭಾಶಯಗಳನ್ನು ಸಲ್ಲಿಸುತ್ತಾ ದೇವರಿಗೆ ವಂದನೆಯನ್ನು ಸಲ್ಲಿಸುವರಾಗಿದ್ದೇವೆ. We have stepped into this new month. ಈ ಹೊಸ ತಿಂಗಳಿನಲ್ಲಿ ನಾವು ನಮ್ಮ ಕಾಲನ್ನು ಇಟ್ಟಿದ್ದೇವೆ ಈ ಸಮಯದಲ್ಲಿ. Praise God for that. ಅದಕ್ಕಾಗಿ ದೇವರಿಗೆ ವಂದನೆ. I want to remind you some important things that will happen today and in this week. ಈ ಬರುವಂಥ ವಾರ ಮತ್ತು ಈ ದಿನ ನಡೀಲಿಕ್ಕಿರುವಂಥ ಕೆಲವೊಂದು ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ನಿಮಗೆ ನೆನಪಿಸಿಕೊಡಲು ಬಯಸ್ತೇವೆ. At 5 o'clock today, the scripture memory competition will be there. ಈ ದಿನ ಸಾಯಂಕಾಲ 5 ಗಂಟೆಗೆ ವಚನ ಬಾಯ್ಪಾಟ್ ಮಾಡಿರುವುದನ್ನು ಹೇಳುವಂಥ ಒಂದು ಕಾಂಪಿಟಿಷನ್ ಇದೆ. Not only that, on 7th, that is the coming Wednesday, there will be couples fellowship. ಅದರ ನಂತರ ಬರುವಂಥ ಬುಧವಾರ, ಅದು 7ನೇ ತಾರೀಕು ಆಗಿರ್ತದೆ. ಆ ದಿನ ದಂಪತಿಗಳ ಕೂಟ ಇರ್ತದೆ. And also next Sunday is communion service. ಅದರ ಕೂಡ ಬರುವಂಥ ಭಾನುವಾರ ಕರ್ತನ ಭೋಜನದಲ್ಲಿ ಭಾಗ ತೆಗೆದುಕೊಳ್ಳುವಂಥ ಸಮಯನೂ ಸಹ ಆಗಿರ್ತದೆ. Just take time to prepare yourself. ಅದಕ್ಕೋಸ್ಕರ ಸಮಯವನ್ನು ತೆಗೆದುಕೊಂಡು ನಿಮ್ಮನ್ನು ನೀವು ಸಿದ್ಧಪಡಿಸಿಕೊಳ್ಳಿ. I want to welcome each one of you who are part of this service now. ಈ ಸಮಯದಲ್ಲಿ ನಮ್ಮ ಆರಾಧನೆಯಲ್ಲಿ ಭಾಗವಹಿಸಿರುವಂಥ ನಿಮ್ಮೆಲ್ಲರನ್ನ ತಿರುಗಿ ನಾವು ಒಂದು ಸಾರಿ If you are watching us for the first time, ನೀವು ಪ್ರಥಮ ಸಾರಿ ಇದನ್ನು ನೋಡ್ತಾ ಇದ್ರೆ welcome. ನಿಮ್ಮನ್ನು ಸ್ವಾಗತಿಸ್ತೇವೆ. We have a Zoom meeting immediately after this service. ಈ ಆರಾಧನೆ ಆದ ನಂತರ ನಾವು ವಿಶೇಷವಾಗಿ ಒಂದು ಝೂಮ್ ಮೀಟಿಂಗ್ ಇರ್ತದೆ. I want to invite you, we want to meet you, we want to pray with you, we want to get to know you, so please come. ನಿಮ್ಮೊಟ್ಟಿಗೆ ನಾವು ಸಮಯ ಕಳೆಯಲು, ನಿಮ್ಮನ್ನು ಭೇಟಿಯಾಗಲು, ನಿಮ್ಮೊಟ್ಟಿಗೆ ನಾವು ಇರಲು, ನಿಮಗೋಸ್ಕರ ಪ್ರಾರ್ಥಿಸಲು ಬಯಸ್ತೇವೆ. ದಯಮಾಡಿ ಬಂದು ಅದರಲ್ಲಿ ಭಾಗವಹಿಸ್ರಿ. So as we get into the word of God, the series in which we are is about fear.
ನಾವು ಈ ಸಮಯದಲ್ಲಿ ದೇವರ ವಾಕ್ಯವನ್ನು ಗಮನಿಸ್ತಾ ಹೋಗುವಂತೆ ನಾವು ಸರಣಿ ಅಧ್ಯಯನವನ್ನು ಮಾಡ್ತಾ ಇದ್ದೇವೆ. ಭಯಕ್ಕೆ ಸಂಬಂಧಪಟ್ಟಂತ ಸರಣಿ ಅಧ್ಯಯನ So we are going to study another aspect of fear today. ಈ ದಿನ ಇನ್ನೊಂದು ಬಗೆಯ ನಾವು ಭಯ ಅನ್ನ ನಾವು ವಿಶೇಷವಾಗಿ ಗಮನಿಸಿ ನೋಡ್ಲಿಕ್ಕಿದ್ದೇವೆ, ಅಧ್ಯಯನ ಮಾಡ್ಲಿಕ್ಕಿದ್ದೇವೆ. Shall we pray? ಈ ಸಮಯದಲ್ಲಿ ಪ್ರಾರ್ಥಿಸಿಕೊಳ್ಳೋಣ. Gracious Heavenly Father, we thank you for this beautiful morning. ಈ ಸುಂದರವಾದ ಮುಂಜಾನೆ ಜಾವಕ್ಕಾಗಿ ಕೃಪಾಳುವಾದ ತಂದೆಯಾದ ದೇವರೇ ನಿನಗೆ ವಂದಿಸ್ತೇವೆ. Thank you for this new month that you've given to us as a gift. ನಮಗೆ ಈ ಹೊಸ ತಿಂಗಳನ್ನ ಉಡುಗೊರೆಯಾಗಿ ನೀನು ಕೊಟ್ಟಿರುವುದಕ್ಕಾಗಿ ನಾವು ಧನ್ಯವಾದ ಸಲ್ಲಿಸ್ತೇವೆ. Lord, as families, as individuals in different places scattered, as we bow down before you, I pray, O God, that you will speak to us through your word. ನಾವು ಬೇರೆ ಬೇರೆ ಸ್ಥಳಗಳಿಂದ ನಾವು ಗುಂಪಾಗಿ ಕುಟುಂಬವಾಗಿ ನಾವು ಕೂತು ಈ ಸಮಯದಲ್ಲಿ ನಿನ್ನ ಸಾನ್ನಿಧ್ಯದಲ್ಲಿ ನಾವು ಬರಲು ಬಯಸ್ತೇವೆ. ಈ ದಿನ ನಮ್ಮ ಸಂಗಡ ಮಾತನಾಡು. Holy Spirit of God, please take over this time. ಪರಿಶುದ್ಧಾತ್ಮ ದೇವನೇ, ಈ ಸಮಯವನ್ನ ನೀನು ನಿಯಂತ್ರಣಕ್ಕೆ ತೆಗೆದುಕೋ. Lord, let there not be any kind of disturbance, O Father. ಯಾವುದೇ ರೀತಿಯಾಗಿರುವಂತ ಅಭ್ಯಂತರ ಉಂಟಾಗದಂತೆ ಕಾಯಿ ಸ್ವಾಮಿ. Speak to each one of us, Lord, ಪ್ರತಿಯೊಬ್ಬೊಬ್ಬರೊಟ್ಟಿಗೆ ಮಾತನಾಡು ಸ್ವಾಮಿ. and help us, Lord, be victorious over all the fears that we suffer with. ನಾವು ಭಯಪಡುವಂತ ಎಲ್ಲ ಭಯದ ಮೇಲೆ ಜಯವನ್ನ ನೀನು ಕೊಡುವಂತೆ ಸಹಾಯಿಸು. We completely submit this time at your feet. ನಿನ್ನ ಸಾನ್ನಿಧ್ಯಕ್ಕೆ ಸಂಪೂರ್ಣವಾಗಿ ಸಮಯವನ್ನು ಒಪ್ಪಿಸಿಕೊಡ್ತೇವೆ. Pray this in Jesus' precious name. ಯೇಸುವಿನ ಶ್ರೇಷ್ಠ ನಾಮದಲ್ಲಿ ಪ್ರಾರ್ಥಿಸ್ತೇವೆ. Amen. ಆಮೆನ್. Dr. Paul Turner, ಡಾಕ್ಟರ್ ಪೌಲ್ ಟರ್ನರ್ ಅಂತ ಹೇಳಿ, he observes certain things with regard to fear. ಈ ಭಯಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಅವರು ಆ ಒಂದು ಸಮಸ್ಯೆ ಇರುವುದನ್ನು ಅವರು ಗಮನಿಸಿದ್ದಾರೆ. What he says is fear creates what it fears. ಯಾವುದಕ್ಕೆ ಭಯ ಪಡ್ತೇವೋ ಆ ಒಂದು ವಿಷಯದಿಂದಲೇ ಭಯಪಡಿಸುವಂತ ಸಾಧ್ಯತೆ ಉಂಟಾಗ್ತದೆ. What we fear, ನಾವು ಯಾವುದಕ್ಕೆ ನಾವು ಭಯ ಪಡ್ತೇವೋ that will be created because of that fear. ನಾವು ಯಾವುದಕ್ಕೆ ಭಯ ಪಡ್ತೇವೋ ಆ ಒಂದು ಭಯವು ನಾವು ಭಯ ಪಡ್ತಾ ಇರುವುದರ ನಿಮಿತ್ತ ಆ ಭಯ ನಮ್ಮಲ್ಲಿ ಕಾರ್ಯವನ್ನ ಮಾಡುವುದನ್ನು ನಾವು ಗಮನಿಸ್ತೇವೆ. ನಾವು ಭಯ ಪಡುವಂತ ಸಂಗತಿಯನ್ನೇ ನಮ್ಮ ಭಯ ಸೃಷ್ಟಿ ಮಾಡ್ತದೆ. Okay, fear of war causes a country to take many steps, many things. ಅನೇಕ ಸಂಗತಿಗಳನ್ನ ಭಯದ ನಿಮಿತ್ತದಿಂದ ಅನೇಕ ಒಂದು ದೇಶಕ್ಕೆ ಸಂಬಂಧಪಟ್ಟಂತೆ, when a country is fearing war, ನಮ್ಮ ದೇಶ ಈ ಒಂದು ಯುದ್ಧ ಆಗ್ತದೆ ಅನ್ನುವಂತ ಭಯ, when it fears that, ಅದು ಯಾವಾಗ ಆ ರೀತಿಯಾಗಿರುವಂತ ಭಯ ಉಂಟಾಗ್ತದೆ ಒಂದು ದೇಶಕ್ಕೆ, it will do the things actually that will cause war. ಆ ಒಂದು ಸಂಗತಿಗಳನ್ನ ಆಗುವುದರ ನಿಮಿತ್ತದಿಂದ, ಅದರ ನಿಮಿತ್ತದಿಂದ ಅನೇಕ ಸಾರಿ ಈ ಒಂದು ಭಯದ ನಿಮಿತ್ತದಿಂದ ಆ ಸಂಗತಿಗಳು ಉಂಟಾಗುವುದಕ್ಕೆ ಸಾಧ್ಯ ಆಗ್ತದೆ. Fear of, let's say, fear of losing the love of the loved ones. ಪ್ರೀತಿಸಿರುವವರನ್ನ ಕಳೆದುಕೊಳ್ಳುವಂತ ಒಂದು ರೀತಿಯ ಭಯ, what it will result in. ಅದರ ನಿಮಿತ್ತದಿಂದ ಏನಾಗ್ತದೆ? It provokes us to actually lack frankness, which destroys love. ಪ್ರೀತಿಯು ಕಳೆದುಕೊಳ್ಳುವಂತ ರೀತಿ ಒಳಗೆ ನಮ್ಮಲ್ಲಿರುವಂತ ಇದು ಭಯದ ನಿಮಿತ್ತದಿಂದ ಆ ಪ್ರೀತಿಯನ್ನ ಕಳೆದುಕೊಳ್ಳುವಂತ ಸಾಧ್ಯತೆಗಳು Fear ಉಂಟಾಗುತ್ತವೆ. of failing in an exam. ಪರೀಕ್ಷೆಯಲ್ಲಿ ಫೇಲ್ ಆಗುವಂತ ಭಯ, what it will do, ಅದೇನ್ ಮಾಡ್ತದೆ? ಆ ರೀತಿ ಭಯ ನಮ್ಮಲ್ಲಿ ಆವರಿಸಿಕೊಳ್ಳುವಾಗ it will take the presence of mind from the candidate and success becomes difficult. ಅನೇಕ ಸಾರಿ ನಮ್ಮ ಮನಸ್ಥಿತಿಯನ್ನ ತನ್ನ ಹತೋಟಿಗೆ ತೆಗೆದುಕೊಳ್ತದೆ. ನಾವು ಯಶಸ್ವಿ ಆಗಬೇಕಾಗಿರ್ತದೆ, ಆಗಲಾರದಂತೆ ಅದು ತಡೀತದೆ. So the Bible says in 2 Timothy chapter 1 verse 7, ಬೈಬಲ್ ನಲ್ಲಿ ಸತ್ಯವೇದದಲ್ಲಿ ನೋಡ್ತೇವೆ, 2ನೇ ತಿಮೋತಿದವರಿಗೆ ಬರೆದ ಪತ್ರಿಕೆಯಲ್ಲಿ 1:7 for God has not given us a spirit of fear but of power, of love and of sound mind. ದೇವರು ನಮಗೆ ದಯಪಾಲಿಸಿರುವಂತ ಆತ್ಮವು ಬಲ, ಪ್ರೀತಿ, ಶಿಕ್ಷಣಗಳ ಆತ್ಮವೇ ಹೊರತು ಹೇಡಿತನದ ಆತ್ಮವಲ್ಲ. And also in 2 Timothy chapter 2 and verse 1, 2ನೇ ತಿಮೋತಿ 2:1 ಸಹ ನಾವು ಗಮನಿಸ್ತೇವೆ. this is what the Bible says, be strong in the grace that is in Christ Jesus. ಓ ನನ್ನ ಮಗನ, ನೀನು ಕ್ರಿಸ್ತ ಯೇಸುವಿನಲ್ಲಿ ಕೃಪೆಯಿಂದ ಬಲ ಹೊಂದಿದವನಾಗು ಅನ್ನುವಂತ ಮಾತನಲ್ಲಿ ನಾವು ನೋಡ್ತೇವೆ. So we are going to look at another hero of the Bible who dealt with fear.
ಈ ದಿನ ನಾವು ಇನ್ನೊಬ್ಬ ಒಬ್ಬ ಹೀರೋನ ನೋಡ್ಲಿಕ್ಕಿದ್ದೇವೆ. ಈ ಒಂದು ಭಯವನ್ನ ಹೇಗೆ ಆತನು ನಿರ್ವಹಿಸಿದನು. Turn with me to the first book of Samuel, chapter 17. ಮೊದಲೇ ಸಾಮುವೇಲನ ಪುಸ್ತಕವನ್ನ ನಾವು ಈ ಸಮಯದಲ್ಲಿ ತೆರೆಯೋಣ. 17ನೇ ಒಂದು ಅಧ್ಯಾಯವನ್ನ ನಾವು ಗಮನಿಸೋಣ. And when you turn over there, we'll read from verse 4 to 7. ನಾವು ಅಲ್ಲಿ 17ನೇ ಅಧ್ಯಾಯವನ್ನ ನೋಡುವಾಗ 4ರಿಂದ 7 ವಚನವನ್ನ ನಾವು ಓದಿಕೊಳ್ಳೋಣ. And there came out from the camp of the Philistines a champion named Goliath of the Gath, whose height was 6 cubits and a span. He had a helmet of bronze on his head, and he was armed with a coat of mail. And the weight of his coat was 5,000 shekels of bronze. And he had bronze armor on his legs, and a javelin of bronze slung between his shoulders. The shaft of his spear was like a weaver's beam, and his spear's head weighed 600 shekels of iron, and his shield bearer went before him. ಅಲ್ಲಿ 4ನೇ ವಚನದಿಂದ ನಾವು ಗಮನಿಸುವಾಗ ಉಭಯರ ಮಧ್ಯದಲ್ಲಿ ಒಂದು ತಗ್ಗು ಇತ್ತು. ಫಿಲಿಷ್ಟಿಯರ ಪಾಳೆಯದಿಂದ ಗತ್ ಊರಿನವನಾದ ಗೋಲ್ಯಾತನೆಂಬ ಒಬ್ಬ ರಣಶೂರನು ಹೊರಟು ಬಂದನು. ಅವನು 6.5 ಮೊಳ ಎತ್ತರವಾಗಿದ್ದನು. ಅವನ ಶಿರಸ್ತ್ರಾಣವು ತಾಮ್ರದ್ದು. ಅದೇ ಲೋಹದ ಬಿಲ್ಲೆಗಳಿಂದ ಪರೆ ಪರೆಯಾಗಿ ಜೋಡಿಸಲ್ಪಟ್ಟ ಅವನ ಕವಚವು 5,000 ರೂಪಾಯಿ ತೂಕವಾಗಿತ್ತು. ಅವನ ಪಾದರಕ್ಷೆಗಳು, ಹೆಗಲ ಮೇಲಣ ಈಟಿಯು ತಾಮ್ರವು, ಅವನ ಬರ್ಜಿಯ ಹಿಡಿಕೆಯು ನೇಗಾರನ ಕುಂಟೆಯಷ್ಟು ಗಾತ್ರವಾಗಿತ್ತು. ಅದರ ಅಗಲವು 600 ತೊಲೆ ಕಬ್ಬಿಣದಿಂದ ಮಾಡಿದ್ದು. ಅವನ ಗುರಾಣಿಯನ್ನ ಹೊರುವವನು ಅವನ ಮುಂದೆ ಮುಂದೆ ಹೋಗುತ್ತಿದ್ದನು. Verse 11. 11ನೇ ವಚನ. When Saul and all Israel heard these words of the Philistine, they were dismayed and greatly afraid. ಸೌಲನು ಎಲ್ಲಾ ಇಸ್ರಾಯೇಲರು ಆ ಫಿಲಿಷ್ಟನ ಮಾತುಗಳನ್ನು ಕೇಳಿ ಬಹಳವಾಗಿ ಭಯಪಟ್ಟರು. ಅವರ ಎದೆ ಒಡೆದು ಹೋಯಿತು. Look at the way Goliath is described in the Bible. ಇಲ್ಲಿ ಬೈಬಲ್ ನಲ್ಲಿ ಗೋಲಾಯತನ ಸಂಬಂಧಪಟ್ಟಂತೆ ನೋಡುವಾಗ ಹೇಗೆ ಆತನ ಬಗ್ಗೆ ವಿವರಿಸಲ್ಪಟ್ಟಿದೆ ನೋಡ್ರಿ. In the way he is being described, he looks extremely dangerous. ಇಲ್ಲಿ ಆತನ ಬಗ್ಗೆ ವಿವರಣೆಯನ್ನ ನಾವು ಗಮನಿಸುವಾಗ, ಆತನ ನೋಡುವಾಗ ನಿಜವಾಗ್ಲೂ ಆತನು ಭಯಾನಕವಾಗಿರುವಂತ ಸಂಗತಿಯನ್ನು He ಗಮನಿಸ್ತೇವೆ. is not an easy person. ಬಹಳ ಸರಳವಾದ ವ್ಯಕ್ತಿ ಆತನಲ್ಲ. You know, he is a big man. ಆತನು ಬಹಳ ಎತ್ತರ ದೊಡ್ಡ ದೇಹ ಗಾತ್ರದಂತ ವ್ಯಕ್ತಿ. And the king, including, you know, all the soldiers are afraid. That's what the Bible says. They're afraid. ಇಲ್ಲಿ ರಾಜನೊಟ್ಟಿಗಿರುವಂತ ಎಲ್ಲಾ ಸೈನ್ಯವು ಆತನನ್ನ ನೋಡುವಾಗ ಭಯ ಪಡ್ತು ಅನ್ನುವುದನ್ನ ನಾವಿಲ್ಲಿ ವಾಕ್ಯದಲ್ಲಿ ಗಮನಿಸ್ತೇವೆ. Today in our life as well, ಈ ದಿನದಲ್ಲಿಯೂ ಸಹ ನಮ್ಮ ಜೀವನದಲ್ಲಿಯೂ ಇದೇ ರೀತಿಯಲ್ಲಿ Goliath could be like a sin. ಇಲ್ಲಿ ಗೋಲ್ಯಾತನು ಅಂತ ಹೇಳುವಾಗ ಪಾಪದಂತೆ ಇರಬಹುದು. A sin which you are trying to overcome, but you are not able to overcome because it has grown so big in your life that you are unable to destroy or unable to be victorious over this Goliath in your life. ನಿಮ್ಮ ಜೀವಿತದಲ್ಲಿ ಪಾಪವು ಸಹ ಈ ಗೋಲ್ಯಾತನಂತೆ ದೈಹಿಕವಾಗಿರುವಂತ ದೊಡ್ಡ ಗಾತ್ರದಲ್ಲಾಗಿ ದೊಡ್ಡದಾಗಿ ಬೆಳೆದಿರಬಹುದು. ಅದನ್ನ ನಿರ್ವಹಿಸಲು ಜಯಿಸಲು ಸಾಧ್ಯವಾಗದಿರುವಂತ ಪರಿಸ್ಥಿತಿ ನಿಮ್ಮಲ್ಲಿ ಉಂಟಾಗಿರಬಹುದು. May I ask you, what is the greatest challenging, fearful situation that you are facing in your personal life? ನಿನ್ನ ವೈಯಕ್ತಿಕ ಜೀವನದಲ್ಲಿ ನಾನು ಈ ಸಮಯದಲ್ಲಿ ಕೇಳಲು ಬಯಸ್ತೇನೆ, ಯಾವ ರೀತಿಯ ಭಯಾನಕ ಶಕ್ತಿಶಾಲಿಯಾದ ಪರಿಸ್ಥಿತಿಯನ್ನು ನೀನು ಎದುರಿಸ್ತಾ ಇದ್ದೀ? ಭಯವನ್ನು. What are you struggling personally in your life? ನಿನ್ನ ವೈಯಕ್ತಿಕ ಜೀವನದಲ್ಲಿ ಯಾವ ವಿಷಯಕ್ಕಾಗಿ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದೀ? When you think about it, there is fear in your heart. ಯಾವಾಗ ನೀನು ಯೋಚಿಸ್ತೀಯೋ ನಿನ್ನ ಹೃದಯದಲ್ಲಿ ಭಯ ಇದೆ ಅನ್ನೋದನ್ನು ಯೋಚಿಸುವಾಗ you tremble when you think about that problem. ಆ ಒಂದು ಸಮಸ್ಯೆಯನ್ನ ನೀನು ಗಮನಿಸುವಾಗ ಅಥವಾ ಯೋಚಿಸುವಾಗ ನಿನ್ನಲ್ಲಿ ಭಯ ಹುಟ್ಟುವಂತ ಸಾಧ್ಯತೆ. It could be a sexual sin. ನಿನ್ನ ಲೈಂಗಿಕ ವಿಷಯಕ್ಕೆ ಸಂಬಂಧಪಟ್ಟಂತ ಪಾಪವಿರಬಹುದು. It could be an addiction. ಅದು ಚಟ ವಿಷಯಕ್ಕೆ ಸಂಬಂಧಪಟ್ಟಂತ, or it could be a relationship. ಸಂಬಂಧಕ್ಕೆ ಸಂಬಂಧಪಟ್ಟಂತ ವಿಷಯ ಇರಬಹುದು. But this Goliath has become so big that you are trembling when you think about this Goliath. ಈ ಗೋಲ್ಯಾತನು ಈ ರೀತಿಯ ಪಾಪದ ಸಂಗತಿ, ಗೋಲ್ಯಾತನು ಇಷ್ಟು ದೊಡ್ಡವನಾಗಿದ್ದಾನೆ ಅಂದ್ರೆ ಆತನ ಹೆಸರನ್ನ ಆ ಸಂಗತಿಯನ್ನು ಕೇಳುವಾಗ ನಿನ್ನಲ್ಲಿ ಭಯ ಹುಟ್ಟುವಂತ ಸಾಧ್ಯತೆ ಉಂಟಾಗ್ತಾ ಇರಬಹುದು. So we know the story that this Goliath was destroyed. ಆದ್ರೆ ನಮಗೆ ಗೊತ್ತಿದೆ ಈ ಕತೆ, ಈ ಗೋಲ್ಯಾತನು ಆತನು ನಾಶವಾಗಿ ಹೋದ್ನು.
Who killed Goliath? ಯಾರು ಆತನನ್ನು ಕೊಂದ್ರು? The Bible says a young boy, a shepherd boy by the name David. ಇಲ್ಲಿ ಯೌನಸ್ಥ ಹುಡುಗನು, ಆ ಒಂದು ಕುರಿಯನ್ನ ಕಾಯುವಂತವನು ದಾವೀದನು, ಆ ಒಂದು ಯೌನಸ್ಥ ಹುಡುಗನು ಆತನನ್ನು ಕೊಂದನು. How David was able to kill this Goliath? ಹೇಗೆ ಈ ದಾವೀದನು ಈ ಗೋಲಾತನನ್ನ ಕೊಲ್ಲುವುದಕ್ಕೆ ಸಾಧ್ಯವಾಯಿತು? If you and I will pay attention and learn how David was able to kill Goliath, ಇಲ್ಲಿ ನೀವು ಈ ಸಮಯದಲ್ಲಿ ದಾವೀದನು ಹೇಗೆ ಗೋಲಾತನನ್ನ ಜಯಿಸಿದನು, ಕೊಂದನು ಎಂಬುದನ್ನು ನಾವು ತಿಳಿದುಕೊಳ್ಳುವಾಗ you can also destroy that Goliath in your life of which you are trembling, you don't know how to overcome. ನಿಮ್ಮ ಜೀವನದಲ್ಲಿರುವಂತ ಗೋಲಾತನನ್ನ ನೋಡಿ ಭಯಪಡ್ತಾ ಇರುವಂತ ಆ ಸಂಗತಿಯನ್ನ ನಿಮಗೆ ಹೇಗೆ ಜಯಿಸಲು ಗೊತ್ತಿಲ್ಲ, ಅದನ್ನ ನೀವು ಜಯಿಸಲಿಕ್ಕೆ ಸಾಧ್ಯ ಇದೆ. So let's take some time to understand how David was able to kill Goliath. ಈ ಸಮಯದಲ್ಲಿ ನಾವು ಪ್ರಯತ್ನ ಪಡೋಣ ದಾವೀದನು ಗೋಲಾತನನ್ನ ಹೇಗೆ ಕೊಂದನು ಎಂಬುದನ್ನು ತಿಳಿದುಕೊಳ್ಳುವುದಕ್ಕೆ. Number 1, ಮೊದಲನೇದಾಗಿ verse 23. 23ನೇ ವಚನವನ್ನು The Bible ಗಮನಿಸಿ. says, ಬೈಬಲ್ ಈ ರೀತಿಯಾಗಿ ಹೇಳ್ತದೆ, as David was talking with his brothers, Goliath, the Philistine champion from Gath, stepped out from his lines and shouted his usual defiance, and David heard it. 23ನೇ ವಚನದಲ್ಲಿ ಅಲ್ಲಿ ದಾವೀದನು ತನ್ನ ಸಹೋದರರ ಕ್ಷೇಮ ಸಮಾಚಾರವನ್ನು ವಿಚಾರಿಸುತ್ತಾ ಅವರೊಡನೆ ಮಾತನಾಡುತ್ತಿರುವಷ್ಟರಲ್ಲಿ ಗತ್ತೂರಿನ ರಣವೀರನಾದ ಗೋಲ್ಯಾತನೆಂಬ ಫಿಲಿಷ್ಟಿಯನು ತನ್ನ ಸೈನ್ಯದಿಂದ ಹೊರಗೆ ಬಂದು ಮುಂಚಿನಂತೆಯೇ ಕೂಗಿದನು. And David heard it. ಆ ಮಾತುಗಳನ್ನು ದಾವೀದನು ಕೇಳಿದನು. Look at verse 26. 26ನೇ ವಚನ ಗಮನಿಸ್ರಿ. The Bible says, ಬೈಬಲ್ ಈ ರೀತಿಯಾಗಿ ಹೇಳ್ತದೆ, look at David's response. ಇಲ್ಲಿ ದಾವೀದನ ಒಂದು ಪ್ರತಿಕ್ರಿಯೆ ಗಮನಿಸ್ರಿ. Who is this uncircumcised Philistine that he would defy the armies of the living God? ಇಲ್ಲಿ ನಾವು ಗಮನಿಸ್ತೇವೆ, ಜೀವ ಸ್ವರೂಪನಾದ ದೇವ ಸೈನ್ಯ ಹೀಯಾಳಿಸುವುದಕ್ಕೆ ಸುನ್ನತಿ ಇಲ್ಲದ ಈ ಫಿಲಿಷ್ಟನು ಯಾರು, ಎಷ್ಟರವನು? What is David doing? ಇಲ್ಲಿ ದಾವೀದನು ಏನು ಮಾಡ್ತಾ ಇದ್ದಾನೆ? You see, number one thing David is doing is giant slayer. David is doing is that he does not tolerate the giant. ಇಲ್ಲಿ ಗಮನಿಸ್ತಾ ಇದ್ದೇವೆ, ದಾವೀದನು ಅಂತ ಹೇಳುವಾಗ ಈತನು ಮೊದಲನೇದಾಗಿ ಅಲ್ಲಿ ಗಮನಿಸುವಾಗ ಈ ರಾಕ್ಷಸವಾಗಿರುವಂತ ಗಾತ್ರದ ವ್ಯಕ್ತಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಆತನು ಅದನ್ನು ಸಹಿಸಿಕೊಳ್ತಾ ಇಲ್ಲ. ಆತನ ವಿಷಯಕ್ಕೆ ಸಂಬಂಧಪಟ್ಟಂತೆ he is not willing to tolerate him. ಆತನು ಸಹಿಸಿಕೊಳ್ತಾ ಇಲ್ಲ. So look at verse 32. 32ನೇ ವಚನವನ್ನು ಗಮನಿಸ್ರಿ. Look at what he is saying. ಇಲ್ಲಿ ಏನು ಹೇಳ್ತಾ ಇದ್ದಾನೆ ನೋಡ್ರಿ. David is speaking to Saul. ಸೌಲನು ದಾವೀದನು ಸೌಲನೊಟ್ಟಿಗೆ ಮಾತನಾಡ್ತಾ ಇರುವುದನ್ನು Let no one lose heart on account of this Philistine. Your servant will go and fight him. ದಾವೀದನು ಸೌಲನಿಗೆ ಆ ಫಿಲಿಷ್ಟನ ನಿಮಿತ್ತವಾಗಿ ಯಾವನು ಎದೆಗೆಡಬಾರದು, ನಿನ್ನ ಸೇವಕನಾದ ನಾನು ಹೋಗಿ ಅವನೊಡನೆ ಯುದ್ಧ ಮಾಡುತ್ತೇನೆ. So David hates this giant. ಇಲ್ಲಿ ದಾವೀದನು ಆ ಒಂದು ರಾಕ್ಷಸ ಗಾತ್ರದ ವ್ಯಕ್ತಿಯನ್ನ ಆತನು ದ್ವೇಷಿಸ್ತಾ ಇದ್ದಾನೆ. David does not like this giant. ಈ ರೀತಿ ಆಗಿರುವಂತ ರಾಕ್ಷಸ ಗಾತ್ರದ ಸಂಗತಿಯನ್ನ ದಾವೀದನು ಆತನು ಇಷ್ಟಪಡ್ತಾ ಇಲ್ಲ. So may I ask you, do you hate your giant? ನಿನ್ನ ಜೀವನದಲ್ಲಿ ರಾಕ್ಷಸ ಗಾತ್ರದ ಆ ಸಂಗತಿಯನ್ನ ನೀನು ಆ ಒಂದು ದ್ವೇಷವನ್ನ ಮಾಡ್ತೀಯೋ? Do you hate that addiction? ನಿನ್ನಲ್ಲಿರುವಂತಹ ಚಟವನ್ನ ನೋಡಿ ನೀನು ಅದನ್ನ ದ್ವೇಷಿಸ್ತೀಯೋ? Do you hate that that relationship? ಆ ಒಂದು ಸಂಬಂಧ, ತಪ್ಪಾದ ಸಂಬಂಧ ನಿನ್ನ ಜೀವಿತದಲ್ಲಿ ಇರುವುದನ್ನ ಅದನ್ನು ದ್ವೇಷಿಸ್ತೀಯೋ? You see, the number one thing you and I need to do in order to defeat the giants in our life is to hate those giants. ಮೊದಲೇದಾಗಿ ನಾವು ಜಯಿಸಬೇಕಾಗಿದ್ದಲ್ಲಿ ಮೊದಲೇದಾಗಿ ನಮ್ಮ ಜೀವನದಲ್ಲಿ ರಾಕ್ಷಸ ಗಾತ್ರದಿರುವಂತಹ ಸಂಗತಿಗಳು ನಮ್ಮ ಜೀವನದಲ್ಲಿ ಇರುವಾಗ ಅವುಗಳನ್ನ ನಾವು ಮೊದಲೇದಾಗಿ ದ್ವೇಷಿಸುವುದನ್ನ ಕಲಿಬೇಕು. You cannot do some drama in front of your family. I don't like, but then behind, secretly, you continue to have an affair with those kind of things. That way, you will not be able to destroy those giants. ನೀ ಕುಟುಂಬಸ್ಥರ ಮುಂದೆ ಹೊರಗಡೆ ನೋಡುವಾಗ, ನೀನು ಅವುಗಳನ್ನು ಮಾಡುವುದಕ್ಕೆ ನೀನು ಇಷ್ಟಪಡೋದಿಲ್ಲ ಅನ್ನುವಂಥ ರೀತಿಯೊಳಗೆ ತೋರಿಸ್ತೀಯ. ಆದರೆ ಹಿಂದೆ ನೀನು ಆ ವಿಷಯದಲ್ಲಿ ನೀನೇ ಅದರಲ್ಲಿ ಮುಳುಗಿ ಕೆಲಸವನ್ನು ಮಾಡುವಂಥ ಸಾಧ್ಯತೆ ಇರ್ತದೆ. They say many of prayers is lead us not into temptation, but just show us where they are, we will go there. ಅನೇಕ ಸಾರಿ ಇಲ್ಲಿ ನಾವು ಗಮನಿಸ್ತೇವೆ, ಅನೇಕರು ಪ್ರಾರ್ಥನೆಗೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರಾರ್ಥನೆ ಮಾಡುವಾಗ ಪ್ರಾರ್ಥನೆ ಕೇವಲ ಮಾಡುವಂಥದ್ದಲ್ಲ, ಶೋಧನೆ ಎಲ್ಲಿ
Yes. ಶೋಧನೆ ಎಲ್ಲಿ ನಡೀತದೋ ಹೇಳ್ರಿ, ನಾವು ಅಲ್ಲಿ ಹೋಗಿ ಪ್ರಾರ್ಥಿಸ್ತೇವೆ ಅನ್ನೋ. Not lead us not again, help me be safe from the temptation. That's not exactly the problem. Many a times. ಇಲ್ಲಿ ನಾವು ಗಮನಿಸ್ತೇವೆ, ಪ್ರಾರ್ಥನೆ ಮಾಡುವಂತ ಸಂದರ್ಭದಲ್ಲಿ ನಮ್ಮನ್ನ ಆ ಒಂದು ಶೋಧನೆಗೆ ನಡೆಸದಂತೆ ಕಾಪಾಡುವಂತ ರೀತಿ ಒಳಗೆ ಅಲ್ಲ. You want to see where is the temptation, so you want to go there. ಎಲ್ಲಿ ಶೋಧನೆ ಇದೆ ನಿನಗೆ ಬಯಸ್ತೀಯ. See, you want to destroy the giant, you must first hate it. ನಿನಗೆ ನಿನ್ನ ಜೀವನದಲ್ಲಿರುವಂತ ರಾಕ್ಷಸ ಗಾತ್ರದ ಆ ಸಂಗತಿಯನ್ನ ನೀನು ಜಯಿಸಬೇಕಾಗಿದ್ದಲ್ಲಿ ಮೊದಲು ನೀನು ಅದನ್ನ ದ್ವೇಷಿಸಬೇಕು. Second thing, ಎರಡನೇ ಸಂಗತಿ, look at verse 33. 33ನೇ ವಚನ ನೋಡ್ರಿ. Saul replied, you are not able to go out against this Philistine and fight him. You are only a boy. He has been a fighting man from his youth. ನೀನು ಅವನೊಡನೆ ಕಾದಾಡಲಾರಿ, ನೀನು ಇನ್ನು ಹುಡುಗನು, ಅವನಾದರೂ ಚಿಕ್ಕದಿಂದಲೇ ಯುದ್ಧ ವೀರನು ಎಂದು ಹೇಳಿದನು. See, remember when you decide to destroy or fight against the giants in your life, ನಿನ್ನ ಜೀವನದಲ್ಲಿರುವಂತಹ ರಾಕ್ಷಸವನ್ನ ನೀನು ಸಂಪೂರ್ಣವಾಗಿ ನಾಶ ಮಾಡಿ ಜಯಿಸಬೇಕಾಗಿದ್ದಲ್ಲಿ, when you decide to do that, ಅದನ್ನ ಮಾಡ್ಬೇಕನ್ನುವಂತ ನಿರ್ಧಾರ ನೀ ಮಾಡಿದ್ರೆ, one of the things that will happen is people will start telling impossible. ಅಲ್ಲಿ ಅನೇಕ ಸರ ನೀವು ಆ ರೀತಿ ನಿರ್ಧಾರ ಮಾಡಿದಾಗ ಜನರು ನಿಮಗೆ ಇದು ಅಸಾಧ್ಯ ಅನ್ನುವಂತ ಮಾತು ಹೇಳಿಕ್ಕೆ ಆರಂಭ. Here the king himself is telling to David, David, you are a little boy. He is a man of war from his young age. You cannot defeat him. ಈ ಅದೇ ರೀತಿಯಲ್ಲಿ ರಾಜನು ಆ ದಾವೀದನಿಗೆ ಹೇಳ್ತಾ ಇದ್ದಾನೆ, ನೀನು ಚಿಕ್ಕವನು, ಆತನು ಮೊದಲೇ ಚಿಕ್ಕವನಾಗಿದ್ದಂದಾಗಿಂದಲೂ ಆತನು ರಣವೀರನು, ನೀನು ಆತನ ಜಯಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಮಾತು You ರಾಜ cannot ಹೇಳ್ತಾ ಇದ್ದಾನೆ. win. ನೀನು ಆತನ ಜಯಿಸಲಿಕ್ಕೆ ಸಾಧ್ಯ You ಇಲ್ಲ, cannot be victorious. ನೀನು ಜಯಶಾಲಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ, You will be defeated. ನೀನು ಸೋಲಲ್ಪಡ್ತೀಯಾ. You should remember this. When people start saying negative things, don't believe all of them. ಅನೇಕ ಸಾರಿ ಈ ರೀತಿಯಾಗಿರುವಂತಹ ನಕಾರಾತ್ಮಕ ಮಾತುಗಳನ್ನು ಜನರು ಹೇಳಲಿಕ್ಕೆ ಪ್ರಾರಂಭಿಸುವುದಾಗಿದ್ದಲ್ಲಿ ನೀನು ಅದಕ್ಕೆ ಲಕ್ಷ್ಯ ಕೊಡಬೇಡ. Do not listen to those who speak negatively with regard to your possibility of defeating that giant. ಆ ಒಂದು ರಾಕ್ಷಸವನ್ನ ಜಯಿಸುವುದಕ್ಕೆ ಸಾಧ್ಯತೆ ಇರುವ ಸಂಗತಿಗಳ ವಿರುದ್ಧವಾಗಿ ನಕಾರಾತ್ಮಕವಾಗಿ ಜನರು ಮಾತನಾಡುವಾಗ ಅದನ್ನ It could be ಕೇಳಲಿಕ್ಕೆ your ಹೋಗಬೇಡ. family members. ನಿನ್ನ ಕುಟುಂಬ ಜನರೇ It ಮಾತನಾಡಬಹುದು, could be your friends ನಿನ್ನ ಸ್ನೇಹಿತರು ಮಾತನಾಡಬಹುದು. ಆ ರೀತಿ who will tell you it is impossible. ನಿನಗೆ ಇದು ಅಸಾಧ್ಯ ಅನ್ನುವಂತ ಮಾತನ್ನ They ಹೇಳುವಂತವ್ರು. will say being victorious over this problem is impossible. ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಜಯ ಸಾಧಿಸುವುದು ಇದು ಅಸಾಧ್ಯ. Overcoming this temptation, this addiction, this sin, it is impossible. ಈ ಪಾಪದ ಮೇಲೆ, ಈ ಚಟದ ಮೇಲೆ, ಈ ರೀತಿ ಪರಿಸ್ಥಿತಿ ಮೇಲೆ ಜಯ ಸಾಧಿಸುವಂತದ್ದು ಅಸಾಧ್ಯ ಅನ್ನುವಂತ ಹೇಳೋದು. Do not believe them. ಅದನ್ನ ನಂಬಲಿಕ್ಕೆ ಹೋಗ್ಬೇಡ್ರಿ. If David had believed what the king had told, ಅಲ್ಲಿ ದಾವೀದನು ರಾಜನು ಹೇಳಿರುವಂತ ಮಾತನ್ನ ನಂಬಿಬಿಟ್ಟಿದ್ರೆ all Israel would have been the slave of ಎಲ್ಲ- Philistines. ಎಲ್ಲ ಇಸ್ರಾಯೇಲರು ಫಿಲಿಸ್ಟರ ಒಂದು ಸೈನಿಕರ ಕೈಯಲ್ಲಿ ಸಿಕ್ಕು ಸೆರೆವಾಸ ಹೋಗ್ಬೇಕಾಗಿತ್ತು. Let's move on. Verse 37. 37ನೇ ವಚನ ಗಮನಿಸ್ರಿ. What is the third thing the giant slayers or the giant slayers will do? ಇಲ್ಲಿ ನಾವು ನೋಡೋಣ ಮೂರನೇ ಸಂಗತಿ, ರಾಕ್ಷಸ ಗಾತ್ರದ ವ್ಯಕ್ತಿಗಳನ್ನ ಜಯಿಸುವಂತ ವ್ಯಕ್ತಿ ಮಾಡುವಂತದ್ದೇನು. What? Verse 37, the first part. 37ನೇ ವಚನದ ಮೊದಲೇ ಭಾಗ ನೋಡುವಾಗ, The Lord who delivered me from the paw of the lion and the paw of the bear will deliver me from the hand of this Philistine. ನನ್ನನ್ನ ಅಂತ ಸಿಂಹದ ಮತ್ತು ಕರಡಿಯ ಉಗುರುಗಳಿಂದಗಳಿಗೆ ತಪ್ಪಿಸಿದ ಯೆಹೋವನು ಈ ಫಿಲಿಸ್ಟನ ಕೈಗೂ ತಪ್ಪಿಸುವನು ಎಂದು ಎನ್ನಲು ಅಂತ ನಾವು Okay. ಗಮನಿಸ್ತೇವೆ. And look at verse 43 to verse 44. 43ರಿಂದ ವಚನ ನೋಡ್ರಿ. 44 Goliath said to David, ಇಲ್ಲಿ ಗೋಲಾತನು ದಾವೀದನಿಗೆ ಹೇಳ್ತಾ ಇದ್ದಾನೆ, am I a dog that you come at me with the sticks? And the Philistine cursed David by his gods. Come here, he said, and I'll give your flesh to the birds of the air and the beasts of the field. 43ನೇ ವಚನ, ಅವನಿಗೆ ನೀನು ಕೋಲು ಹಿಡಿದು ನನ್ನ ಬಳಿಗೆ ಬರುವುದೇನು, ನಾನು ನಾಯಿಯೋ ಎಂದು ಹೇಳಿ ಅವನನ್ನ ತನ್ನ ದೇವರ ಹೆಸರಿನಲ್ಲಿ ಶಪಿಸಿ, ಇಲ್ಲಿ ಬಾ, ನಿನ್ನ ಮಾಂಸವನ್ನ ಪಕ್ಷಿಗಳಿಗೆ ಹಂಚಿಕೊಡುತ್ತೇನೆ ಅಂತ ಹೇಳ್ತಾನೆ. You see, we must remember every giant slayer, ಪ್ರತಿಯೊಬ್ಬ ವ್ಯಕ್ತಿ ಈ ಒಂದು ರಾಕ್ಷಸ ಗಾತ್ರ ರಾಕ್ಷಸವನ್ನ ಜಯಿಸುವಂತ ಅಥವಾ ನಾಶ ಮಾಡುವಂತ ಪ್ರತಿಯೊಬ್ಬ ವ್ಯಕ್ತಿ, he will always take time to remember what God has done in his life. ಆತನು ಯಾವಾಗ್ಲೂ ತನ್ನ ಜೀವನದಲ್ಲಿ ದೇವರು ಏನು ಮಾಡಿದ್ದಾನೆಂಬುದನ್ನು ಯಾವಾಗ್ಲೂ ನೆನಪಿಸಿಕೊಳ್ತಾನೆ. He will remember what God has done in his life. ತನ್ನ ಜೀವನದಲ್ಲಿ ದೇವರು ಏನು ಮಾಡಿದ್ದಾನೆ ಎಂಬುದನ್ನು ಆತನು ನೆನಪಿಸಿಕೊಳ್ತಾನೆ. That's a very important thing. Many who quit bad habits, many who quit all the sinful
painful things. That is what is required. Take time to think of how God has dealt with you, how God has helped you. ಓ ಅನೇಕ ಸಾರಿ ಅನೇಕ ರೀತಿಯ ಚಟಗಳಿಂದಲೂ ಅನೇಕ ಸಂಗತಿಗಳಿಂದಲೂ ಬಿಡುವುದಕ್ಕೆ ಸಾಧ್ಯವಾಯಿತು. ಪ್ರತಿ ಸಾರಿ ದೇವರು ನನ್ನ ಜೀವನದಲ್ಲಿ ಏನು ಮಾಡಿದ್ದಾನಂತ ನೆನೆಸುವಾಗ ಅದನ್ನು ಜಯಿಸಲಿಕ್ಕೆ ಸಾಧ್ಯ. Take time to remember many people who were fallen in the same pit, but now they have risen and they are living a good life. Take time to remember that. ಓ ಅನೇಕ ಸಾರಿ ಅದೇ ಬಾವಿಯಲ್ಲಿ ಬಿದ್ದು ಆ ಒಂದು ತಗ್ಗಿನಲ್ಲಿ ಬಿದ್ದಿದ್ದಂತ ಜನರನ್ನ ನೀನು ಗಮನಿಸು. ಅವು ಪರಿಸ್ಥಿತಿಯಿಂದ ಮೇಲೆದ್ದಿರುವುದನ್ನು ನೀನು ನೋಡಿ I can remember of one of my uncle who was a drunkard. ನನಗೆ ನೆನಪಿದೆ, ನನ್ನ ಒಬ್ಬ ಅಂಕಲ್ ಅವರು ಯಾವಾಗಲೂ ಕುಡಿತಾ ಇರುವಂತ ಕುಡುಕು ಚಟದಲ್ಲಿದ್ರು. And he was involved in lots of union activities and all that, but then he had horrible habit of alcoholism. ಅವರಿಗೆ ಬೇರೆ ಬೇರೆ ಯೂನಿಯನ್ ಇರುವಂತಹ ಸಂಗತಿಗಳಲ್ಲಿ ತಮ್ಮನ್ನ ತೊಡಗಿಸಿಕೊಂಡು ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತಾ ಇದ್ರು. ಆದ್ರೆ ಈ ಕುಡಿಕ ಚಟದಲ್ಲಿ ಅವರು ಬಿದ್ದು ಹೋಗ್ಬಿಟ್ಟಿದ್ರು. He would fall in the gutter, he would drink whatever, and such a miserable life he was living. ಅನೇಕ ಸಾರಿ ಹೋಗುವಾಗ ಇಷ್ಟು ಕುಡಿತಾ ಇದ್ರಂತಂದ್ರೆ ಗಟರ್ಗಳಲ್ಲಿ ರೋಡ್ಗಳಲ್ಲಿ ಬೀಳ್ತಾ ಇದ್ರು. ಅವ್ರ ಜೀವನ ಇಷ್ಟರ ಮಟ್ಟಿಗೆ ಕಠಿಣವಾಗಿ ಹೋಗ್ಬಿಟ್ಟಿತ್ತು. But one day ಆದ್ರೆ ಒಂದು ದಿನ he met Jesus. ಅವರು ಯೇಸುವನ್ನ ಭೇಟಿಯಾಯಿತು. One day ಒಂದಿನ Jesus came into his life. ಯೇಸು ಅವರ ಜೀವನದಲ್ಲಿ ಬಂದನು. He's free. ಆತನು ಸಂಪೂರ್ಣ ಅದರಿಂದ ಬಿಡುಗಡೆ ಹೊಂದಿದ. He became free. ಅವರು ಸಂಪೂರ್ಣ ಸ್ವತಂತ್ರರಾದರು. And you know what he became? He ultimately was baptized, got filled with the Holy Spirit, and you know what? A total life transformation. ಓ ಅದರ ನಂತರ ಏನಾಯ್ತು ಗೊತ್ತಾ? ಅವರು ದೀಕ್ಷಾ ಸ್ನಾನವನ್ನ ತೆಗೆದುಕೊಂಡ್ರು, ಪವಿತ್ರಾತ್ಮ ಭರಿತರಾದ್ರು. ಅದರ ನಂತರ ಅವ್ರ ಜೀವನ ಸಂಪೂರ್ಣವಾಗಿ ಬದಲಾಯಿತು. If God can change the life of an alcoholic like that, he can change your life. The giant may be big, but our God is bigger than the giant. ಆ ರೀತಿ ಪರಿಸ್ಥಿತಿಯಲ್ಲಿರುವಂತಹ ವ್ಯಕ್ತಿಯನ್ನು ದೇವರು ಬದಲಾಯಿಸಲಿಕ್ಕೆ ಸಾಧ್ಯವಿದ್ದರೆ ನಿನ್ನ ಜೀವನದಲ್ಲಿಯೂ ಸಹ ದೇವರು ಆ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ. ನಿನ್ನ ಜೀವನದಲ್ಲಿರುವಂತಹ ರಾಕ್ಷಸ ನಿನಗಿಂತಲೂ ದೊಡ್ಡದಿದ್ರೆ ಅದಕ್ಕಿಂತಲೂ ದೊಡ್ಡನು ನಮ್ಮ ದೇವರಾಗಿದ್ದಾನೆ. We had a person here who used to come to the church with a cigarette packet. ನಮ್ಮ ಕಡೆ ನಮ್ಮ ಸಭೆಗೆ ಬರ್ತಾ ಇದ್ರು ಒಬ್ರು. ಅವರು ಬರುವಂತ ಸಂದರ್ಭದಲ್ಲಿ ಸಭೆಗೂ ಸಹ ಸಿಗರೆಟ್ ಪ್ಯಾಕೆಟ್ ಅನ್ನು ಕಿಶೆಯಲ್ಲಿ ಇಟ್ಕೊಂಡು ಬರ್ತಾ ಇದ್ರು. Immediately after the service he would go and smoke cigarette. ಯಾಕಂದ್ರೆ ಆರಾಧನೆ ಮುಗಿದ ನಂತರ ತಕ್ಷಣವೇ ಹೊರಗಡೆ ಹೋಗಿ ಅವರು ಸಿಗರೆಟ್ ಅನ್ನ ಅವರು ಸೇದುತ್ತಾ ಇದ್ರು. The giant in his life. ಅವರ ಜೀವನದಲ್ಲಿರುವಂತಹ ರಾಕ್ಷಸ, the giant in his life. ತನ್ನ ಆತನ ಜೀವನದಲ್ಲಿರುವಂತಹ ಈ I was taking control of him. ಆತನನ್ನು ಸಂಪೂರ್ಣವಾಗಿ ತನ್ನ ಹತೋಟಿಯಲ್ಲಿ ಇಟ್ಟುಕೊಂಡಿತ್ತು. But Jesus, ಆದ್ರೆ ಯೇಸು helped him overcome that and destroy all those things in his life and live a holy life. ಅದರಿಂದ ಹೊರಬರುವುದಕ್ಕಾಗಿ ಯೇಸು ಅದನ್ನ ಸಹಾಯಿಸಿದನು. ಅದರ ಮೂಲಕ ಸಂಪೂರ್ಣವಾಗಿ ಬಿಡುಗಡೆಯನ್ನು ಕೊಟ್ಟನು. I can go on telling you stories after stories of people who have been set free from this kind of a giant that was destroying their life. Loans and family problems and financial problems and addictions. God helped them to come out of those things. ಈ ರೀತಿಯಾದ ಘಟನೆ ಕಥೆಗಳನ್ನ ನಾನು ಹೇಳ್ತಾ ಹೋಗ್ಬೋದು. ಅನೇಕರು ಸಾಲದ ವಿಷಯದಲ್ಲಿರ್ಬೋದು, ಕಷ್ಟಗಳ ವಿಷಯದಲ್ಲಿರ್ಬೋದು, ಚಟಗಳ ವಿಷಯದಲ್ಲಿರ್ಬೋದು, ಇಂಥ ಪರಿಸ್ಥಿತಿಗಳಲ್ಲಿರುವಂತಹ ರಾಕ್ಷಸ ಗಾತ್ರದಿಂದ ಅವರಿಗೆ ದೇವರು ಬಿಡುಗಡೆಯನ್ನು ಕೊಟ್ಟು ಸಹಾಯ ಮಾಡಿದ್ದಾನೆ. Remember David. ದಾವೀದನನ್ನ ನೆನಪಿಸಿಕೊಳ್ಳ್ರಿ. When a giant is standing in front of him, ಆತನ ಎದುರುಗಡೆ ರಾಕ್ಷಸವಾಗಿ ನಿಂತಿರುವಂತಹ ವ್ಯಕ್ತಿ ನಿಂತಿರುವಾಗ, when he is looking at the giant in front of him, ಆತನು ತನ್ನ ಎದುರಿಗೆ ಆ ರಾಕ್ಷಸನನ್ನ ನೋಡ್ತಾ ಇರುವಂತ ಪರಿಸ್ಥಿತಿಯಲ್ಲಿ, is he describing the giant? ಆತನನ್ನ ನೋಡುವಾಗ ಆತನು ಆ ಒಂದು ರಾಕ್ಷಸನನ್ನ ಯಾವ ರೀತಿಯಲ್ಲಿ ವಿವರಿಸ್ತಾನೆ ನೋಡ್ರಿ. Does he describe? ಆತನನ್ನ ನೋಡಿ ಆತನನ್ನು ವರ್ಣನೆ ಆತನ ಮಾಡ್ತಾನ ಅಲ್ಲಿ ಏನಾದ್ರು? No. ಇಲ್ಲ. He describes the God. ಆತನು ಆ ಸಮಯದಲ್ಲಿ ರಾಕ್ಷಸನನ್ನೆಲ್ಲ ವಿವರಣೆ ಮಾಡುವುದು ದೇವರನ್ನ ಹೊಗಳುವಂತ ಕೆಲಸ ಮಾಡ್ತಾನೆ. He describes God. ದೇವರನ್ನ ಆತನು ಹೊಗಳುವಂತ ಮಾತನ್ನು ಮಾತನಾಡ್ತಾನೆ. Are you struggling with this kind of a giant in your life? ನಿನ್ನ ಜೀವನದಲ್ಲಿ ಈ ವಿಧವಾಗಿರುವಂತ ರಾಕ್ಷಸವನ್ನ ನೀನು ಎದುರಿಸ್ತಾ ಇದೆಯೋ? Take time. ಈ ಸಮಯವನ್ನ ತೆಗೆದುಕೋ. Remember, God has set free thousands of people who are struggling just like you. ನಿನ್ನಂತೆ ಸಾವಿರಾರು ಜನರು ಸಮಸ್ಯೆಯನ್ನು ಅನುಭವಿಸ್ತಾ ಇರುವಂತ ಜನರನ್ನ ದೇವರು ಅದರಿಂದ ಬಿಡಿಸಿದ್ದಾನೆ. Let's move on. What is the fourth thing that the giant slayers will do? ಇಲ್ಲಿ ನಾಲ್ಕನೇ ಸಂಗತಿ ನಾವು ಗಮನಿಸೋಣ. ಈ ರಾಕ್ಷಸವನ್ನ ಜಯಿಸುವಂತ ಅಥವಾ ನಾಶ ಮಾಡುವಂತ ವ್ಯಕ್ತಿಗಳು ಏನ್ ಮಾಡ್ತಾರೆ? They not only remember their God stories, ಅವರು ಕೇವಲ ದೇವರ ಕಥೆಗಳನ್ನ ಮಾತ್ರ ಅವರು ನೆನಪಿಟ್ಟುಕೊಳ್ಳುವುದು ಅಷ್ಟೇ ಅಲ್ಲ, they focus on God. ಅವರು ದೇವರ ಮೇಲೆ ಕೇಂದ್ರೀಕೃತರಾಗಿ
ಕೇಂದ್ರೀಕೃತರಾಗಿರ್ತಾರೆ. They focus on God. ದೇವರ ಮೇಲೆ ಕೇಂದ್ರೀಕೃತರಾಗಿರುತ್ತಾರೆ. Don't keep looking at your giant. ನಿನ್ನ ಒಂದು ರಾಕ್ಷಸವನ್ನೇ ಯಾವಾಗ್ಲೂ ಎದುರು ನೋಡ್ತಾ ಇರಬೇಡ. Don't keep on talking only about your giant. ನಿನ್ನ ಜೀವನದಲ್ಲಿರುವಂತ ರಾಕ್ಷಸ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಇರಬೇಡ. In 1 Samuel 17:45, verse 45, look at what the Bible says. ಇಲ್ಲಿ ಮೊದಲೇ ಸಾಮುವೇಲ ಇಲ್ಲಿ 17ನೇ ಅಧ್ಯಾಯ 45ನೇ ವಚನ ಗಮನಿಸ್ರಿ. Then David said to the Philistine, ಅಲ್ಲಿ ದಾವೀದನು ಫಿಲಿಸ್ಟಿಯನ್ಗೆ ಇಲ್ಲಿ ಹೇಳ್ತಾನೆ, you come to me with a sword, with a spear, and with a javelin, but I come to you in the name of the Lord of hosts, the God of the armies of Israel, whom you have defied. ಆಗ ದಾವೀದನು ಅವನಿಗೆ, ನೀನು ಈಟಿ ಕತ್ತಿ ಬರ್ಚಿಗಳೊಡನೆ ನನ್ನ ಬಳಿಗೆ ಬರುತ್ತೀನಿ, ನಾನಾದರೂ ನೀನು ಹೀಯಾಳಿಸಿದಂತಹ ಸೇನಾಧೀಶ್ವರನು ಇಸ್ರಾಯೇಲರ ಯುದ್ಧ ಭಟರ ದೇವರು ಆಗಿರುವ ಯೆಹೋವನ ನಾಮದೊಡನೆ ನಿನ್ನ ಬಳಿಗೆ ಬರುತ್ತೇನೆ. So even when he is standing in front of the giant, ಆತನು ಆ ರಾಕ್ಷಸದ ಕಡೆ ಎದುರುಗಡೆ ನಿಂತಿರುವಾಗಲೂ ಸಹ you know, his focus is the name of the Lord of hosts. ಆತನು ಆ ಸಮಯದಲ್ಲಿಯೂ ಸೇನಾಧೀಶ್ವರನಾದ ಯೆಹೋವನ ನಾಮದ ಮೇಲೆ ಆತನು The God of the armies of Israel. ಅಲ್ಲಿ ಇಸ್ರಾಯೇಲ್ ಸೈನ್ಯದ ಒಂದು ದೇವರು, ಆತನ ಮೇಲೆ ಆತನು ಕೇಂದ್ರೀಕೃತನಾಗಿದ್ದಾನೆ. His focus is on God. ಆತನ ಕೇಂದ್ರೀಕೃತ ಯಾರ ಮೇಲೆ? ದೇವರ ಮೇಲೆ ಇತ್ತು. So his trust is in God. ದೇವರ ಮೇಲೆ ಆತನ ನಂಬಿಕೆ ಇತ್ತು. He is not describing, oh, my problem is so big. ಆತನು ನನ್ನ ಸಮಸ್ಯೆ ಬಹಳ ದೊಡ್ಡದು ಅಂತ ಹೇಳಿ ವಿವರಿಸ್ತಾ He is not taking time to glorify, oh, this bad habit is like this problem is like this. He is not taking time to describe his problem. ಓ, ಈ ಒಂದು ಚಟ ಹೀಗಿದೆ, ಈ ಒಂದು ಸಮಸ್ಯೆ ಹೀಗಿದೆ, ಇದೇ ನನ್ನ ಜೀವನದಲ್ಲಿ ದೊಡ್ಡದು, ಹಾಗೆ ಹೀಗೆ ಅಂತಂದು ವಿವರಿಸುವಂತ ಸಮಯ ಅಲ್ಲ. His focus is on God. ಆತನ ಒಂದು ಕೇಂದ್ರೀಕೃತವಾಗಿರುವಂತದ್ದು ಯಾರ ಮೇಲೆ? ಅದು ದೇವರ He ಮೇಲೆ. is talking even to the giant about God. ಆತನ ಎದುರಿಗಿರುವಂತಹ ದೈತ್ಯ ಗಾತ್ರದ ವ್ಯಕ್ತಿಗೆ ಅಲ್ಲಿ ಮಾತನಾಡುವಾಗ್ಲೂ ಸಹ ದೇವರ ಬಗ್ಗೆ ಮಾತನಾಡ್ತಾ ಇದ್ದಾನೆ. You know, when you start doing that, ನೀನು ಅದನ್ನು ಮಾಡ್ಲಿಕ್ಕೆ ಆರಂಭಿಸಿದ್ರೆ it builds your trust. ನಿನ್ನ ನಂಬಿಕೆಯನ್ನು ಅದನ್ನು ಹೆಚ್ಚಿಸ್ತದೆ. Come what may. Come what may. ಏನ್ ಬೇಕಾದ್ ಬರ್ಲಿ, When you keep talking only about God, even amidst the giants, ನೀ ಒಂದು ಯಾವಾಗ್ಲೂ ಪರಿಸ್ಥಿತಿ ಆ ರಾಕ್ಷಸನ ಗಾತ್ರದ ಸಂಗತಿ ಇರುವಾಗ್ಲೂ ಯಾವಾಗ್ಲೂ ದೇವರ ಬಗ್ಗೆ ಮಾತಾಡ್ತಾ ಇದ್ರೆ what does it indicate? ಅದು ಏನ್ ತೋರಿಸ್ತದ್ರಿ? In Psalms chapter 20 verse 7. ಇಲ್ಲಿ ಕೀರ್ತನೆ 27ನೇ ವಚನ ಗಮನಿಸಿ. Some trust in chariots and some in horses, but we trust in the name of the Lord our God. ಕೆಲವರು ರಥ ಬಲದಲ್ಲಿ, ಕೆಲವರು ಅಶ್ವ ಬಲದಲ್ಲಿ ಹೆಚ್ಚಳ ಪಡುತ್ತಾರೋ, ನಾವಾದರೂ ನಮ್ಮ ದೇವರಾದ ಯೆಹೋವನಲ್ಲಿಯೇ. So focus on God even when giants are standing against you. ನಿನ್ನ ವಿರುದ್ಧವಾಗಿ ರಾಕ್ಷಸ ಗಾತ್ರ ಸಂಗತಿಗಳು ಬಂದು ನಿಂತರೂ ಸಹ ದೇವರ ಮೇಲೆ Focus ಕೇಂದ್ರೀಕೃತರಾಗಿರು. on Jesus even amidst this kind of giants. ಈ ರೀತಿ ಆಗಿರುವಂತ ರಾಕ್ಷಸ ಗಾತ್ರ ಸಂಗತಿ ಇರುವಾಗಲೂ ಯೇಸುವಿನ ಮೇಲೆ ಕೇಂದ್ರೀಕೃತರಾಗಿರು. Focus on prayer. ಪ್ರಾರ್ಥನೆ ಮೇಲೆ ಕೇಂದ್ರೀಕೃತ. Read the Bible. ಬೈಬಲ್ ಅನ್ನ ಓದು, Worship. ಆರಾಧಿಸು, You know, serve God. ದೇವರಿಗೆ ಸೇವೆ ಸಲ್ಲಿಸು. Don't only keep on talking about the giant. Don't do that. ಓ, ಯಾವಾಗ್ಲೂ ನಿನ್ನ ಜೀವನದಲ್ಲಿರುವಂತ ರಾಕ್ಷಸ ಸಂಗತಿಯನ್ನೇ ಮಾತನಾಡ್ತಾ ಇರ್ಲಿಕ್ಕೆ ಹೋಗ್ಬೇಡ. I remember as a family, ನಾವು ಕುಟುಂಬವಾಗಿ, ನನ್ಗೆ ನೆನಪಿದೆ, ನಾವು ಕುಟುಂಬವಾಗಿ during my student days and around that time, lots of challenges. ನನ್ನ ವಿದ್ಯಾರ್ಥಿಯ ಜೀವನದ ಆ ಒಂದು ಸಮಯದಲ್ಲಿ ಅನೇಕ ರೀತಿಯ ಸವಾಲುಗಳು ಇದ್ವು. Especially lots of financial problems. ಹಣಕಾಸಿನ ಸಮಸ್ಯೆಗಳು ಬಹಳ ವಿಶೇಷವಾಗಿ. Lots of problems. Even as you know, like the business is lost and there is nothing new coming. So lots of problems, financial problems, family problems we were going through. ಕುಟುಂಬದಲ್ಲಿ ಆ ಬಿಸ್ನೆಸ್ ಸಂಪೂರ್ಣವಾಗಿ ಲಾಸ್ ಆಗಿರುವಂತ ಪರಿಸ್ಥಿತಿ, ಹಣಕಾಸಿನ ಸಮಸ್ಯೆ, ಯಾವುದೇ ರೀತಿಯ ಪರಿಸ್ಥಿತಿಯಿಂದ ಹಣಕಾಸು ಇಲ್ಲದಿರುವಂತದ್ದು, ಸಂಪೂರ್ಣವಾಗಿ ಹಣಕಾಸಿನ ವಿಷಯದಲ್ಲಿ ಹಾದು ಹೋಗ್ತಾ ಇತ್ತು ಕುಟುಂಬ. But you know one thing, ಆದ್ರೆ ನಿಂಗೆ ಗೊತ್ತಾ ಒಂದು ಸಂಗತಿ, at home ಮನೆಯಲ್ಲಿ
the prayer did not stop. ಆದ್ರೆ ಪ್ರಾರ್ಥನೆ ನಿಂತು ಹೋಗ್ಲಿಲ್ಲ. Prayer did not stop. ಪ್ರಾರ್ಥನೆ ಮಾತ್ರ ನಿಂತು ಹೋಗ್ಲಿಲ್ಲ. Worship did not stop. ಆರಾಧನೆ ನಿಂತು ಹೋಗ್ಲಿಲ್ಲ. Our focus on God as a family did not stop. ನಮ್ಮ ಕುಟುಂಬವಾಗಿ ದೇವರ ಮೇಲೆ ಇರುವಂತಹ ಕೇಂದ್ರೀಕೃತವಾಗಿರುವ ಸಂಗತಿ ಅದು ನಿಂತು ಹೋಗ್ಲಿಲ್ಲ. During our business loss, ನಮ್ಮ ಒಂದು ಬಿಸ್ನೆಸ್ ಲಾಸ್ ಆಗಿರುವಂತ ಸಮಯದಲ್ಲಿ, during our education, ನಮ್ಮ ವಿದ್ಯಾಭ್ಯಾಸದ ಸಮಯದಲ್ಲಿಯೂ, during our sickness, ನಮ್ಮ ರೋಗದ ಸಮಯದಲ್ಲಿಯೂ, during our loans, ನಮ್ಗಿರುವಂತ ಒಂದು ಲೋನ್ಗಳ ವಿಷಯದಲ್ಲಿಯೂ, our focus was always mommy or daddy. Either way, this focus on God was never taken away. ಆದ್ರೆ ನನ್ನ ತಂದೆ ಮತ್ತು ತಾಯಿಯರ ಒಂದು ಜೀವನದಲ್ಲಿ ಯಾವುದೇ ಸಂಗತಿ ಬರುವಾಗ ಅವರ ಒಂದು ದೃಷ್ಟಿ ಅಥವಾ ಅವರ ಒಂದು ಕೇಂದ್ರೀಕೃತ ದೇವರ ಮೇಲೆ ಅದು ಕದಸ್ಲಿಕ್ಕೆ ಸಾಧ್ಯವಾಗಲಿಲ್ಲ. And you know what? ನಿಮ್ಗೆ ಗೊತ್ತಾ As ಏನಂತಂದ್ರೆ, a result of which what happened? ಅದರ ನಿಮಿತ್ತದಿಂದ ಆ ರೀತಿ ಪರಿಸ್ಥಿತಿ ಇರುವುದರಿಂದ, ಆ ರೀತಿ ಅವರು ವರ್ತಿಸಿರುವುದರಿಂದ ಏನಾಯ್ತು ಗೊತ್ತಾ? Our focus on God leads us to victory. ಆ ಒಂದು ದೇವರ ಮೇಲೆ ಕೇಂದ್ರೀಕೃತವಾಗಿರುವುದರ ನಿಮಿತ್ತದಿಂದ ಅದು ಜಯಕ್ಕೆ ನಡೆಸಿತು. Imagine this. We could describe this giant in this way. ಈ ಒಂದು ರೀತಿಯ ರಾಕ್ಷಸವನ್ನ ನಾವು ಈ ರೀತಿ ವಿವರಿಸಬಹುದು. If it is like a WWF match, WWF ಮ್ಯಾಚ್ ನಡೀತಾ ಇದೆ ಅಂತ ಯೋಚಿಸ್ರಿ. you could take time to describe the giant is like this. ಓ, ಈ ಒಂದು ರಾಕ್ಷಸ ಈ ವಿಧದಲ್ಲಿ ಇರಬಹುದು ಅನ್ನುವಂತ ರೀತಿ On the Philistine side. ಓ, ಎಲ್ಲಾ ಫಿಲಿಸ್ಟಿಯರು ಒಂದು ಕಡೆ, On the Philistine side. ಎಲ್ಲ ಫಿಲಿಸ್ಟಿಯರ ಕಡೆನೇ ಇದೆ ಅನ್ನುವಂತ ರೀತಿ ಒಳಗೆ ಫಿಲಿಸ್ಟಿಯರ ಪಕ್ಕದಲ್ಲಿ, ಎಲ್ಲವೂ ಫಿಲಿಸ್ಟಿಯರ measuring 9 feet 9 inches tall, weighing 600 kgs. 600 weight, that's the stuff that he was carrying a sword, a spear and a javelin, the undefeated, undisputed champion from Gath, the mighty Goliath. ಇಲ್ಲಿ ಗೋಲ್ಯಾತನನ್ನ ನೋಡುವಾಗ ಎತ್ತರ ಗಾತ್ರನು 9 ಫೀಟ್ಗಳಿಗಿಂತಲೂ ಹೆಚ್ಚಾಗಿರುವ ಆತನು ಕೈಯಲ್ಲಿ ಬರ್ಜಿಯನ್ನ, ತನ್ನ ಗುರಾಣಿಯನ್ನ ಹಿಡಿದುಕೊಂಡು ಸಂಪೂರ್ಣವಾಗಿ ಆತನು 600 ಕೆಜಿಗಳಿಗಿಂತಲೂ ಹೆಚ್ಚಾದ ಒಂದು ದೈತ್ಯ ವೇಟ್ ಉಳ್ಳಂತ ವ್ಯಕ್ತಿ ಈತನನ್ನ ಗಮನಿಸುವಾಗ ನಾವು ನೋಡ್ತೇವೆ. We could describe him that and introduce him like that. ಆ ರೀತಿಯಲ್ಲಿ ಆತನ ಹೇಳ್ತಾ ಆತನನ್ನ ವಿವರಿಸಬಹುದು ನಾವು ಆ ವಿಧದಲ್ಲಿ. But on the Israelite side, ಆದ್ರೆ ಇಸ್ರಾಯೇಲರ ಪಕ್ಕದಲ್ಲಿ ನಾವು ಗಮನಿಸಿ ನೋಡುವಾಗ, measuring much less than 9 feet, ಅಲ್ಲಿ ಗಮನಿಸಿದ್ರಂತಂದ್ರೆ 9 ಫೀಟಿಗೆ ಸಂಬಂಧಪಟ್ಟಂತೆ ಬಹಳ ಚಿಕ್ಕದಾಗಿರುವಂತ and ಕಾಣಿಸ್ತದೆ. much less than 273 kgs. That was the weight of Goliath. ಗೋಲ್ಯಾತನಿಗೆ ಸಂಬಂಧಪಟ್ಟಂತೆ 275 ಕೆಜಿಗಿಂತ ಚಿಕ್ಕದಾಗಿ ಕಾಣುವಂತ ವ್ಯಕ್ತಿತ್ವ ಇಲ್ಲಿ. Carrying a staff, a ಅಲ್ಲಿ rod, ಕೇವಲ ಒಂದು ಕಟ್ಟಿಗೆಯನ್ನು ಹಿಡಿದುಕೊಂಡಿರುವಂತದ್ದು, and carrying that sling, ಅಲ್ಲಿ ಆ ಒಂದು ಗುರಾಣಿಯನ್ನು ಹಿಡಿದುಕೊಂಡಿರುವಂತದ್ದು, and making his first time entry into this fight. ಈ ರೀತಿಯಾಗಿರುವಂತ ಯುದ್ಧದಲ್ಲಿ ಮೊದಲೇ ಸಾರಿ ಆತನು ಬಂದು ಆತನ ಪ್ರವೇಶಿಸಿರುವಂತದನ್ನು ಗಮನಿಸ್ತೇವೆ. From Bethlehem, ಬೆತ್ಲೆಹೇಮ್ ನಿಂತ್ರ David, ದಾವೀದನು, the shepherd boy. ಆತನು ಕುರಿ ಕಾಯುವಂತ ವ್ಯಕ್ತಿ. That's the introduction of these two champions. ಈ ಒಂದು ವ್ಯಕ್ತಿ, ಇಬ್ಬರು ವ್ಯಕ್ತಿಗಳನ್ನ ನಾವು ಪರಿಚಯಿಸುವುದಾಗಿದ್ರಲ್ಲಿ ಈ ರೀತಿಯಲ್ಲಿ ಪರಿಚಯಿಸಬಹುದು. Whom will you focus on? ಹೀಗಿದ್ರೆ ಈ ರೀತಿ ಪರಿಸ್ಥಿತಿ ಇರುವಾಗ ಯಾರ ಮೇಲೆ ನೀವು ಕೇಂದ್ರೀಕೃತರಾಗಿರ್ತೀರಾ ಅಥವಾ ನಿಮಗೆ ದೃಷ್ಟಿ ಇಡ್ತೀರಾ? See, let's kind of look at verse 47. 47ನೇ ವಚನ ಗಮನಿಸ್ರಿ. All those gathered here will know that it is not by sword or spear that the Lord saves, for the battle is the Lord's, and he will give all of you into our hands. 47ನೇ ವಚನ, ಯೆಹೋವನು ಈಟಿ ಕತ್ತಿಗಳಿಲ್ಲದೆ ರಕ್ಷಿಸಬಲ್ಲನೆಂಬುದು ಇಲ್ಲಿ ಕೂಡಿದವರಿಗೆಲ್ಲ ಗೊತ್ತಾಗುವುದು, ಯಾಕಂದ್ರೆ ಯುದ್ಧ ಫಲವು ಯೆಹೋವನ ಕೈಯಲ್ಲಿದೆ. Don't you ever think that the methods that you are thinking are the ones which are going to save you? ನಿಮ್ಮ ಜೀವನದಲ್ಲಿ ಮಾಡ್ತಾ ಇರುವಂತ ಯೋಜನೆಗಳಿರ್ಬೋದು, ನೀವು ಮಾಡ್ತಾ ಇರುವಂತ ಸಂಗತಿಗಳು ನಿಮ್ಮನ್ನ ಜಯಕ್ಕೆ ನಡೆಸ್ತವೆ ಅನ್ನುವಂತ ಯೋಚನೆ ನೀವು ಮಾಡ್ಲಿಕ್ಕೆ ಹೋಗ್ಬೇಡ್ರಿ. You see, when you hate the giant, ನಿನ್ನಲ್ಲಿರುವಂತ ರಾಕ್ಷಸವನ್ನ ನೀನು ದ್ವೇಷಿಸುವಾಗ, when you stop listening to the lies that are being spoken about that in next to you, ನಿನ್ನ ಪಕ್ಕದಲ್ಲಿದ್ದು ಅದರ ವಿರುದ್ಧವಾಗಿ ಹೇಳುವಂತ ಎಲ್ಲಾ ನಕಾರಾತ್ಮಕ ಮಾತುಗಳನ್ನ ನೀನು ಕೇಳದೇ ಇರುವಾಗ, when you remember what God has done, ಏನು ದೇವರು ಮಾಡಿದ್ದಾನೆ ಎಂಬುದನ್ನ ನೀನು ನೆನಪಿಸಿಕೊಳ್ಳುವಂತ and ಸಮಯದಲ್ಲಿ, when you start focusing on God, ದೇವರ ಮೇಲೆ ನಿನ್ನ ದೃಷ್ಟಿಯನ್ನು ಇಡಲಿಕ್ಕೆ ಆರಂಭಿಸುವಾಗ, see, remember, God will take over.
ನೀನು ಇದನ್ನ ನೆನಪಿನಲ್ಲಿಟ್ಟುಕೋ, ಅಂತ ಸಮಯದಲ್ಲಿ ದೇವರು ತನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ತಾನೆ. Lord saves. ದೇವರು ರಕ್ಷಿಸ್ತಾನೆ. Because the battle belongs to him. ಯಾಕಂದ್ರೆ ಯುದ್ಧವು ಆತನದು. The battle belongs to him. ಯುದ್ಧವು ಆತನದು. The battle belongs to him. ಯುದ್ಧವು ಆತನದು. In Psalm 46 verse 7. ಕೀರ್ತನೆ 47ರಲ್ಲಿ 46:7 ನೋಡ್ತೇವೆ. The God of Jacob is our refuge. ಸೇನಾಧೀಶ್ವರನಾದ ಯೆಹೋವನು ನಮ್ಮ ಸಂಗಡಿದ್ದಾನೆ. He is our safety. ಆತನು ನಮ್ಮ ಸಂಗಡಿದ್ದಾನೆ. ಯಾಕೋಬ ವಂಶದ ದೇವರು ನಮಗೆ ಆಶ್ರಯ He ದುರ್ಗವಾಗಿದ್ದಾನೆ. is an all powerful God. ಆತನು ಸರ್ವಶಕ್ತನಾದ ದೇವರು. You have come to Jesus who is the all powerful God. ನೀನು ಬಂದಿರುವಂತ ಯೇಸು ಸರ್ವಶಕ್ತನಾಗಿರುವ ಶಕ್ತಿಶಾಲಿಯಾದ ದೇವರು. In Psalm 84 verse 12. ಕೀರ್ತನೆ 84:12ರಲ್ಲಿ ನೋಡ್ತೇವೆ. The Bible says, ಬೈಬಲ್ ಈ ರೀತಿಯಾಗಿ ಹೇಳ್ತದೆ, blessed is the man who trusts in you. ಸೇನಾಧೀಶ್ವರನಾದ ಯೆಹೋವನೇ, ನಿನ್ನಲ್ಲಿ ಭರವಸೆ ಬಿಡುವ ಮನುಷ್ಯನು ಧನ್ಯನು. Just because you trust him, ನೀನು ಆತನ ಮೇಲೆ ನಂಬಿಕೆ ಇಟ್ಟಿರುವ ನಿಮಿತ್ತದಿಂದ there is blessings that will come to you. ನಿನ್ನ ಜೀವನದಲ್ಲಿ ಆಶೀರ್ವಾದಗಳು ಬರ್ತವೆ. We are not alone in our battles. ನಮ್ಮ ಯುದ್ಧದಲ್ಲಿ ನಾವು ಏಕಾಂಗಿಗಳಲ್ಲ. The one whom you trust will come and help you face those giants. ನೀನು ನಂಬಿರುವಂತಹ ದೇವರು ನಿನ್ನ ಸಂಗಡ ಬರ್ತಾನೆ. ನೀನು ಆ ಒಂದು ರಾಕ್ಷಸವನ್ನು ಎದುರಿಸುವುದಕ್ಕೆ ಸಹಾಯ ಮಾಡ್ತಾನೆ. In verse 50. 50ನೇ ವಚನ. So David triumphed over the Philistine with a sling and a stone, without a sword in his hand. He struck down the Philistines and killed him. ಕೂಡಲೇ ಅವನು ಹೋಗಿ ಆ ಫಿಲಿಷ್ಟಿಯನ ಮೇಲೆ ನಿಂತು ಅವನ ಕತ್ತಿಯನ್ನ ಹಿರಿದು ಅದರಿಂದಲೇ ಅವನ ತಲೆಯನ್ನ ಕಡಿದು ಅವನನ್ನ ಸಾಯಿಸಿದನು. David defeated the giant. ದಾವೀದನು ರಾಕ್ಷಸ ಗಾತ್ರ ಇರುವಂತಹ ವ್ಯಕ್ತಿಯನ್ನ ಆತನು ಕೊಂದು ಹಾಕಿದನು. Destroyed the ನಾಶ giant. ಮಾಡಿದನು ಆತನನ್ನ. What basis? On how was he able to do? ಹೇಗೆ ಇದನ್ನು ಮಾಡ್ಲಿಕ್ಕೆ ಆತನಿಗೆ ಸಾಧ್ಯವಾಯಿತು? Remember, ಇದನ್ನ ನೆನಪಿನಲ್ಲಿ he ಇಟ್ಕೋ. hated that giant. ಆ ಒಂದು ರಾಕ್ಷಸವಿರುವಂತ ಸಂಗತಿಯನ್ನ ಆತ ದ್ವೇಷಿಸಿದ. Remember, he ignored those liars. ಆ ರೀತಿಯಾಗಿರುವಂತ ಸುಳ್ಳು ಆತನ ವಿರುದ್ಧವಾಗಿ ಮಾತನಾಡುವುದನ್ನ ಆತನು ನಿರಾಕರಿಸಿದ. Remember, how was he able to kill this giant? ಹೇಗೆ ಈ ಒಂದು ರಾಕ್ಷಸವನ್ನ ಆತನು ಜಯಿಸಿದನು, ಕೊಂದನು? He remembered what all God has done in the past. ಕಳೆದ ಸಾರಿ ತನ್ನ ಜೀವನದಲ್ಲಿ ದೇವರು ಏನೇನು ಮಾಡಿದ್ದಾನೋ ಅದನ್ನೆಲ್ಲ ನೆನಪಿಸಿಕೊಂಡನು. And one thing he did, his focus was on God. ಆದ್ರೂ ಒಂದು ಸಂಗತಿಯಲ್ಲಿ ಗಮನಿಸ್ತೇವೆ, ಆತನ ದೃಷ್ಟಿಕೋನ ಆತನ ಕೇಂದ್ರೀಕೃತವಾಗಿರುವುದು ದೇವರ ಮೇಲೆ. You are now going through some of the difficult times in your life. ನಿನ್ನ ಜೀವನದಲ್ಲಿ ಈ ಸಮಯದಲ್ಲಿ ಅನೇಕ ರೀತಿ ಕಠಿಣ ಪರಿಸ್ಥಿತಿಯಲ್ಲಿ ನೀನು ಹಾದು ಹೋಗ್ತಾ ಇರಬಹುದು. You don't know what to do. ಏನ್ ಮಾಡ್ಬೇಕು ನಿನಗೆ ಗೊತ್ತಾಗ್ತಾ ಇಲ್ಲ. You are confused. ನೀನು ಬಹಳ ಗಲಿಬಿಲಿಯಲ್ಲಿದ್ದಿ. Amidst all this, ಈ ರೀತಿ ಪರಿಸ್ಥಿತಿಗಳ ಮಧ್ಯದಲ್ಲಿ one thing, ಒಂದು ಸಂಗತಿ, focus on God. ದೇವರ ಮೇಲೆ ನಿನ್ನ ದೃಷ್ಟಿ ಇಡು. Focus on God. ದೇವರ ಮೇಲೆ ದೃಷ್ಟಿ ಇಡು. Worship him. ಆತನನ್ನು ಆರಾಧಿಸು. Seek his face. ಆತನ ಮುಖ ದರ್ಶನ ಬಯಸು. Serve him. ಆತನಿಗೆ ಸೇವೆ ಸಲ್ಲಿಸು. Adore him. ಆತನನ್ನೇ ಮಹಿಮೆ ಪಡಿಸು. Glorify him. ಆತನನ್ನೇ ಮೇಲಕ್ಕೆತ್ತು. You will be victorious. ನೀನು ಜಯಶಾಲಿ ಆಗ್ತೀಯಾ? Why? ಯಾಕೆ? The rod and his staff will help you through the valley of the shadow of death. ಆತನ ಡೊಣ್ಣೆ ನಮಗೆ ಕಾರ್ಗತ್ತಲಿನ ಕಡಿವೆಯಲ್ಲಿ ನಡೆದು ಹೋಗುವಾಗಲೂ ನಮಗೆ ಆತನು ಸಹಾಯ ಮಾಡ್ತಾನೆ. Hallelujah. 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 Dear friends, human effort is inadequate, but God's power is all powerful. ನಾವು ಗಮನಿಸ್ತೇವೆ, ಮನುಷ್ಯರ ಒಂದು ಪ್ರಯಾಸವು ಅನೇಕ ಸಾರಿ ಸಫಲಗೊಳ್ಳುವುದಿಲ್ಲ, ಆದರೆ ದೇವರ ಶಕ್ತಿ ಅದು ಶಕ್ತಿಶಾಲಿ ಆಗಿರುವಂತದ್ದು. You may think of so many things and say impossible, impossible, impossible. ನೀನು ನಿನ್ನ ಜೀವನದಲ್ಲಿ ಅನೇಕ ಸಂಗತಿಗಳನ್ನ ನೋಡಿ ನೀನು ಹೇಳ್ಬೋದು, ಇದು ಅಸಾಧ್ಯ 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 ಅಂತ ಹೇಳ್ಬೋದು. But when we come to God, ಆದ್ರೆ ನಾವು ದೇವರ ಬಳಿ ಬರುವಾಗ, when we come to Jesus, ನಾವು ಯಾವಾಗ ಯೇಸುವಿನ ಬಳಿ ಬರ್ತೇವೋ, when we focus on him, ನಾವು ಆತನ ಮೇಲೆ ದೃಷ್ಟಿಯನ್ನು ಇಡ್ತೇವೋ, even when we feel almost sinking and we focus on him, he comes and lifts us up. ನಾವು ಇನ್ನೇನು ಮುಳುಗಿ ಹೋಗ್ತೇವೋ ಅನ್ನುವಂತ ಪರಿಸ್ಥಿತಿಯಲ್ಲಿ ಇರುವಾಗಲೂ ಆತನ ಮೇಲೆ ನಾವು ದೃಷ್ಟಿ ಇಡುವಾಗ ಆತನ ಮೇಲೆ ಕೆತ್ತಿ Once ರಕ್ಷಿಸ್ತಾನೆ. there was a time in the Garden of Eden, the giant defeated humanity.
ನಾವು ಇಲ್ಲಿ ನೋಡ್ತೇವೆ, ಆದಿ ಕಾಂಡದಲ್ಲಿ ಗಮನಿಸುವಂತೆ ನಾವು ತೋಟದಲ್ಲಿ ಗಮನಿಸುವಾಗ ಅಲ್ಲಿರುವಂತ ರಾಕ್ಷಸನು ಜಯಶಾಲಿ ಆಗಿರುವುದನ್ನು ನಾವು ಅಲ್ಲಿ Yes, ಗಮನಿಸ್ತೇವೆ. the giant defeated mankind. ಅಲ್ಲಿ ಮನುಷ್ಯ ಕುಲವನ್ನ ಆ ಒಂದು ರಾಕ್ಷಸ ಗಾತ್ರವಾಗಿರುವಂತ ಸಂಗತಿ ಅದು ಜಯಿಸಿರುವುದನ್ನು ನಾವು ನೋಡ್ತೇವೆ. Before that, ಅದಕ್ಕಿಂತ ಮುಂಚಿತವಾಗಿ everything was fine. ಎಲ್ಲವೂ ಒಳ್ಳೆಯದಾಗಿತ್ತು. There was everything so wonderful. ಅಲ್ಲಿ ಎಲ್ಲವೂ ಸುಂದರವಾಗಿರುವಂತದ್ದನ್ನು ನಾವು ಗಮನಿಸ್ತೇವೆ. But then this Adam and Madam started to, communicate with this giant, and he defeated them. ಅವರು ತಮ್ಮ ಇಲ್ಲಿ ಆದಾಮರು ಹಾವಳರು ಈ ಎದುರಿಗಿರುವಂತ ರಾಕ್ಷಸ ಗಾತ್ರ ಸಂಗತಿ ಒಟ್ಟಿಗೆ ಸಂಪರ್ಕಿಸಿ ವರ್ತಿಸುವಂತ ಸಂದರ್ಭದಲ್ಲಿ ತಪ್ಪಾಗಿ ಬಿದ್ದು ಹೋಗುವಂತ ಸಾಧ್ಯತೆ ಉಂಟಾಯ್ತು. But 2000 years ago, 2000 ವರ್ಷಗಳ ಹಿಂದೆ Jesus ಯೇಸು defeated the giant. ಆ ಒಂದು ರಾಕ್ಷಸ ಗಾತ್ರ ಸಂಗತಿಯನ್ನು ಜಯಿಸಿದನು. Jesus defeated the works of the devil. ಆ ಸೈತಾನನ ಎಲ್ಲ ಕೆಲಸಗಳನ್ನು ಆತನು ಜಯಿಸಿದನು. In fact, Jesus came for the very purpose to defeat the works of the devil. ಆ ಸೈತಾನನ ಎಲ್ಲ ಕೃತ್ಯಗಳನ್ನು ಜಯಿಸುವುದಕ್ಕಾಗಿ ಉದ್ದೇಶದಿಂದ On ಆತನು the ಬಂದನು. cross of Calvary, the devil was defeated. ಆ ಕಲ್ವಾರಿ ಕ್ರೂಜ ಮೇಲೆ ಸೈತಾನನು ಸೋಲಿಸಲ್ಪಟ್ಟನು. The giant is defeated. ಆ ರಾಕ್ಷಸವು ಸಂಪೂರ್ಣವಾಗಿ ಸೋಲಿಸಲ್ಪಟ್ಟನು. All the weapons that he had, sin, death, hell, are defeated. ಆತನ ಕಡೆ ಇರುವಂತ ಆಯುಧ, ಪಾಪ ಇರಬಹುದು, ನರಕ ಇರಬಹುದು, ಆ ಒಂದು ಮರಣ ಇರಬಹುದು, ಸಂಪೂರ್ಣವಾಗಿ ನಾಶವಾಗಲ್ಪಟ್ಟು. And now Jesus is coming back again. ಈಗ ತಿರುಗಿ ಆ ಯೇಸು ಬರ್ಲಿಕ್ಕಿದ್ದಾನೆ. Totally to destroy the works of the enemy. ಆ ಒಂದು ವೈರಿಯ ಒಂದು ಎಲ್ಲ ಕಾರ್ಯಗಳನ್ನ ಸಂಪೂರ್ಣವಾಗಿ ನಾಶ ಮಾಡುವುದಕ್ಕಾಗಿ. And you know what? One person knows that. ಆ ಒಂದು ಈ ಸಂಗತಿಯನ್ನ ಒಬ್ಬ ವ್ಯಕ್ತಿಗೆ ಇದು ಗೊತ್ತಿದೆ. Who? ಯಾರದು? The giant. ಆ ಸೈತಾನ, ಆ ಒಂದು ರಾಕ್ಷಸನಿಗೆ. So today, ಈ ದಿನ in the name of Jesus, ಯೇಸುವಿನ ನಾಮದಲ್ಲಿ, in the name of Jesus, ಯೇಸುವಿನ ನಾಮದಲ್ಲಿ you, ನೀನು, ನಾನು can defeat the giants. ಆ ಒಂದು ರಾಕ್ಷಸ ಗಾತ್ರ ಸಂಗತಿಯನ್ನ ಜಯಿಸಬಹುದು. Because his head has been chopped off at the cross. ಯಾಕಂದ್ರೆ ಆ ಒಂದು ಕ್ರೂಜೆ ಮೇಲೆ ಆತನ ತಲೆ ಸಂಪೂರ್ಣವಾಗಿ ಜಜ್ಜಲ್ಪಟ್ಟಿದೆ. But do you look to the cross? ಆದ್ರೆ ನೀನು ಆ ಕ್ರೂಜೆನ ನೋಡ್ತಾ ಇದೆಯೋ? Are you dependent on the cross? ಆ ಕ್ರೂಜೆ ಮೇಲೆ ನೀನು ಆತುಕೊಂಡಿದೆಯೋ? Is he your savior? ಆತನು ನಿನ್ನ ರಕ್ಷಕನಾಗಿದ್ದಾನೋ? Are you the follower of Jesus? ಯೇಸುವಿನ ಹಿಂಬಾಲಕನು ನೀನಾಗಿದೆಯೋ? When you remember this, when you follow him, ನೀನು ಯಾವಾಗ ಆತನನ್ನು ಹಿಂಬಾಲಿಸ್ತೀಯೋ, when you trust in him, ಆತನ ಮೇಲೆ ಯಾವಾಗ ನಂಬಿಕೆಯನ್ನು ಇಡ್ತೀಯೋ, when you believe in him, ನೀನು ಯಾವಾಗ ಆತನನ್ನು ನಂಬ್ತೀಯೋ, he will help you overcome the giants in your life. ನಿನ್ನ ಜೀವನದಲ್ಲಿ ರಾಕ್ಷಸ ಗಾತ್ರದ ಸಂಗತಿಗಳನ್ನು ಜಯಿಸುವುದಕ್ಕೆ ಆತನು ಸಹಾಯ ಮಾಡ್ತಾನೆ. He helped David. ದಾವೀದನಿಗೆ ಸಹಾಯ ಮಾಡಿದ. He will help you. ನಿನಗೂ ಸಹ ಸಹಾಯ ಮಾಡ್ತಾನೆ. And there are hundreds and hundreds of people whom he has helped. ಆತನು ನೂರಾರು ಜನರಿಗೆ ಆತನು ಈ ರೀತಿ ಸಹಾಯ ಮಾಡಿದ್ದಾನೆ. And he will help you. ನಿನಗೆ ಆತನು ಸಹಾಯ ಮಾಡ್ತಾನೆ. So as we bow down our heads in prayer this ಈ morning, ಸಮಯದಲ್ಲಿ ಮುಂಜಾನೆ ಜಾವದಲ್ಲಿ ನಮ್ಮ ತಲೆಗಳನ್ನು ಬಾಗಿಸಿಕೊಂಡು ಪ್ರಾರ್ಥಿಸ್ತಾ ಇರುವಂತೆ I want you to focus on Jesus. ನಾನು ಬಯಸ್ತೇನೆ ನೀವೆಲ್ಲರ ದೃಷ್ಟಿ ಯೇಸುವಿನ ಮೇಲೆ ಇರಲಿ. He will help you defeat the giants in your life. ನಿನ್ನ ಜೀವನದಲ್ಲಿ ರಾಕ್ಷಸ ಗಾತ್ರದ ಸಂಗತಿ ಇರುವುದನ್ನ ಜಯಿಸುವುದಕ್ಕೆ ಸಹಾಯ ಮಾಡ್ತಾನೆ. Don't only keep on talking about the habits, about the sins, about the weakness. Talk about God. ಕೇವಲ ಪಾಪದ ಬಗ್ಗೆ, ಬಲಹೀನತೆ ಬಗ್ಗೆ, ಅಸಾಧ್ಯದ ಬಗ್ಗೆ ಯಾವಾಗಲೂ ಮಾತನಾಡ್ತಾ ಇರಬೇಡ. ಅದರ ಬದಲಾಗಿ ದೇವರ ಬಗ್ಗೆ ಮಾತನಾಡು. Focus on Jesus. ಯೇಸುವಿನ ಮೇಲೆ ನಿನ್ನ ದೃಷ್ಟಿ ಇಡು. Focus on Jesus. ಯೇಸುವಿನ ಮೇಲೆ ನಿನ್ನ ದೃಷ್ಟಿ ಇಡು. He will help you through. ನಿನಗೆ ಆ ಮೂಲಕ ಹಾದು ಹೋಗಿ ಜಯಿಸುವುದಕ್ಕೆ ಸಹಾಯ ಮಾಡ್ತಾನೆ. Loving, gracious Heavenly Father, ಪರಲೋಕದ ಕೃಪಾಳು ತಂದೆಯಾದ ದೇವರೇ, Lord, we come together as a family in your presence. ನಿನ್ನ ಸಾನ್ನಿಧ್ಯಕ್ಕೆ ಕುಟುಂಬವಾಗಿ ನಾವು ಬಂದಿದ್ದೇವೆ ಸ್ವಾಮಿ. Many of our friends and brothers and sisters today are being threatened by this giant of so many sins in their lives. ಅನೇಕ ಸ್ನೇಹಿತರು ಜನರು ಇಲ್ಲಿದ್ದಾರೆ ಸ್ವಾಮಿ. ತಮ್ಮ ಜೀವನದಲ್ಲಿ ಅನೇಕ ರಾಕ್ಷಸ ಗಾತ್ರದ ಸಂಗತಿಗಳ ನಿಮಿತ್ತದಿಂದ ಭಯಕ್ಕೆ, ಅಪಾಯಕ್ಕೆ ಈಡಾಗ್ತಾ ಇದ್ದಾರೆ ಅನ್ನುವಂತ ಮನೋಭಾವದಲ್ಲಿ Lord, we know through your word. ನಿನ್ನ ವಾಕ್ಯದ ಮೂಲಕ ನಾವು ಈ ಸಮಯದಲ್ಲಿ We have ನೋಡಿದ್ದೇವೆ. looked at David's life. ದಾವೀದನ ಜೀವನ ನೋಡಿದ್ದೇವೆ. David hated the giant. ದಾವೀದನು ಆ ರಾಕ್ಷಸ ಗಾತ್ರ ಸಂಗತಿಯನ್ನು ಆತನು ದ್ವೇಷಿಸಿದ. David did not believe the lies that were told.
told. ಅದರ ಬಗ್ಗೆ ಮಾತನಾಡುವಂತ ಎಲ್ಲಾ ಸುಳ್ಳು ಸಂಗತಿಗಳನ್ನ ದಾವೀದನು ನಂಬಲಿಲ್ಲ. David very clearly, in a very, very powerful way, remembered the stories God had done. ಓ ದಾವೀದನು ಸ್ಪಷ್ಟವಾಗಿ ದೇವರು ತನ್ನ ಜೀವನದಲ್ಲಿ ಏನೇನು ಮಾಡಿದ್ದಾನೆ ಎಲ್ಲವನ್ನ ನೆನಪಿಸಿಕೊಂಡನು. And then he kept his focus on you. ಅದರ ನಂತರ ಆತನು ತನ್ನ ಒಂದು ದೃಷ್ಟಿಯನ್ನ ನಿನ್ನ ಮೇಲೆ ಇಟ್ಟನು. Lord, help everyone who is struggling. ಓ ಎಲ್ಲರೂ ಸಮಸ್ಯೆಯನ್ನ ಎದುರಿಸ್ತಾ ಇರುವ ಪ್ರತಿಯೊಬ್ಬರಿಗೆ ಸಹಾಯ ಮಾಡು Those who are ಸ್ವಾಮಿ. struggling with the bad habits. ಓ ಕೆಟ್ಟ ಚಟಗಳಿಂದ ಬಳಲ್ತಾ ಇರುವವರಿಗೋಸ್ಕರ Those who are ಪ್ರಾರ್ಥಿಸುತ್ತೇವೆ. struggling with sinful activities. ಓ ಪಾಪವಾಗಿರುವಂತ ಪಾಪದ ಸಂಗತಿಗಳಲ್ಲಿ Those who are ತೊಡಗಿಕೊಂಡವರಿಗಾಗಿ struggling ಪ್ರಾರ್ಥಿಸುತ್ತೇವೆ. with financial problems. ಹಣಕಾಸಿನ ಸಮಸ್ಯೆಯಲ್ಲಿ ಇರುವವರಿಗಾಗಿ Those who are ಪ್ರಾರ್ಥಿಸುತ್ತೇವೆ. worried about their future. ಓ ಭವಿಷ್ಯದ ಬಗ್ಗೆ ಚಿಂತೆ ಮಾಡುವವರು, Those who are struggling in their business. ಬಿಸ್ನೆಸ್ ಗೆ ಸಂಬಂಧಪಟ್ಟಂತೆ ಯೋಚಿಸ್ತಾ ಇರುವವರು, Help them to seek you. ಓ ನಿನ್ನನ್ನು ಅವರು ಅಪೇಕ್ಷಿಸುವುದಕ್ಕೆ ಸಹಾಯ ಮಾಡು. Because your word says, ನಿನ್ನ ವಾಕ್ಯ ಹೇಳುವಂತೆ seek first the kingdom of God and his righteousness, and all these things shall be added unto you. ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡುವ ಅದರ ಸಂಗಡ ಎಲ್ಲವೂ ನಿನ್ನ And ಹಿಂಬಾಲಿಸುವುದು. help that be the priority of each and every one, because you will save the people who focus on you. ಓ ಕರ್ತನೆ, ನಿನಗೆ ಮೊದಲ ಪ್ರಾಶಸ್ತ್ಯ ಕೊಡುವುದಕ್ಕೆ ಜನರಿಗೆ ಸಹಾಯ ಮಾಡು, ಯಾಕಂದ್ರೆ ನಿನ್ನ ಮೇಲೆ ದೃಷ್ಟಿ ಇಡುವವನ ಜೀವನದಲ್ಲಿ ನೀನು ಸಹಾಯ ಮಾಡ್ತೀಯ. Thank you for hearing and answering our prayer. ಓ ನಮ್ಮ ಪ್ರಾರ್ಥನೆಯನ್ನ ಕೇಳಿ ಉತ್ತರಿಸಿದ್ದಕ್ಕಾಗಿ ಧನ್ಯವಾದ ಸ್ವಾಮಿ. In Jesus' precious name we pray. ಯೇಸುವಿನ ಶ್ರೇಷ್ಠ ನಾಮದಲ್ಲಿ ಪ್ರಾರ್ಥಿಸ್ತೇವೆ. Amen. ಆಮೆನ್. ಶಾಂತಿದಾಯಕನಾದ ದೇವರ ಕೃಪೆ, ಯೇಸು ಕ್ರಿಸ್ತನ ಪ್ರೀತಿ, ಪರಿಶುದ್ಧಾತ್ಮನ ಅನ್ಯೋನ್ಯತೆ ಸಹವಾಸ ನಡೆಸುವಿಕೆ ಈಗಲೂ ಯಾವಾಗಲೂ ನಿರಂತರಕ್ಕೂ ಸದಾಕಾಲ ನಮ್ಮೆಲ್ಲರ ಸಂಗಡ ನೆಲೆಯಾಗಿರಲಿ. ಆಮೆನ್. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Look forward to seeing you in the Zoom meeting now. ಈ ಸಮಯದಲ್ಲಿ ಆರಾಧನೆ ನಂತರ ನಿಮ್ಮನ್ನ ಝೂಮ್ ಮೀಟಿಂಗ್ ನಲ್ಲಿ ನೋಡಲು ಬಯಸ್ತೇವೆ. The link is given. ಆ ಲಿಂಕ್ ನಿಮಗೆ ಕೊಡಲ್ಪಡ್ತಾ ಇದೆ. Come and meet us. ಬಂದು ನಮ್ಮೊಟ್ಟಿಗೆ ಭೇಟಿಯಾಗ್ರಿ. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ.